ಎಷ್ಟೋ ಜನ ನರಳಾಡ್ತಿದ್ದಾರೆ. ಒಂದು ಸಣ್ಣ ವಿಷಯ ಹೇಳ್ತೀನಿ ಇದ್ರ ಕುರಿತಾಗಿ. ನಮ್ಮ ಹಾಸ್ಪಿಟಲ್ ಎಷ್ಟೋ ಲಕ್ಷಗಟ್ಲೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡು, ದೊಡ್ಡ ದೊಡ್ಡ ಗ್ರೀನ್ ಕಾರ್ಡ್ಸ್, 5 ಸ್ಟಾರ್ಸ್ ಎಲ್ಲ ತಗೊಂಡು ಬರ್ತಾರೆ. ಹಾಸ್ಪಿಟಲ್ ನೋಡ್ಸ್ಕೊಂತಾರೆ, ಚೆಕ್ ಮಾಡಿಸ್ಕೊಂತಾರೆ. ಏನೋ ಕೊರತೆ ಅವರಲ್ಲಿ. ಎಲ್ಲ ಆರಾಮಾಗಿದ್ರು ತೃಪ್ತಿಯಾಗಿ ಏನೋ ಮನಸ್ಸಿಂದ ಉಣ್ಣಕ್ ಆಗ್ಲಾರದಂಥದ್ದು, ಅವರಿಗೆ ಮನಃಶಾಂತಿ ಇಲ್ಲ ಅಂತದ್ದು. ಒಟ್ಟು ತುಂಬಾ ಕಣ್ಣಿಗೆ ಕಂಡಿದ್ದನ್ನ, ಕೈ ಸಿಕ್ಕಿದ್ದನ್ನ ತಿನ್ನಕ್ ಆಗದೆ ಇರುವುದರಿಂದ ದೊಡ್ಡ ರೋಗ. ಅದಕ್ಕಾಗಿ ಪೌಲನ್ ಇಲ್ಲಿ ಹೇಳ್ತಾ ಇದ್ದಾನೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ತಂದೆಯಾದ ದೇವರಿಂದಲೂ ನಿಮಗೆ ಕೃಪೆ ಇರಬೇಕು ಮೊದಲು. ಆಮೇನ್. ದೇವರ ಕೃಪೆಯಲ್ಲಿ ಯಾರು ನಡ್ಲಿಕ್ಕಿದ್ದೇವೆ? ದೇವರ ಕೃಪೆ ಅಂದ್ರೆ ಹೇಗಿರ್ತದೆ? ದೇವರ ಶಾಂತಿ ಹೇಗಿರ್ತದೆ? ಹಲ್ಲೆಲೂಯ. ಕೃಪೆ ಅಂದ್ರೆ ಯಾವ್ದನ್ನ ಒಂದು ಮಾತನ್ನ ಹೇಳಕ್ಕಾಗುತ್ತಾ? ದೇವರ ಕೃಪೆ ಹೇಗಿರ್ತದೆ? ಇದೇ ಪೌಲನು ಪ್ರಾರ್ಥಿಸ್ತಾ ಇನ್ನೂ ಅನೇಕ ಪತ್ರಿಕೆಗಳನ್ನು ಬರಿತಾ, ಆತನ ತೊಡೆಯ ಮೇಲೆ ಇರೋ ಒಂದು ಗಾಯ ಮಾಯದೇ ಇರಲ್ಲ, ಮಾಯದೇ ಇಲ್ಲ, ಅದು ಹಾಗೆ ಇರುತ್ತೆ. ಸ್ವಾಮಿ ಏನಪ್ಪಾ ಇದು ನನಗೆ ಅಂದ್ರೆ, ದೇವರ ಆತ್ಮನ ಹೇಳ್ತಾನಂತೆ, ನನ್ನ ಕೃಪೆ ನಿನಗೆ ಸಾಕು, ಇದಕ್ಕಿಂತ ಇನ್ನೇನು ಬೇಕಾಗಿಲ್ಲ ಮಗನೇ ನಿನಗೆ ಅಂತ. ಹಲ್ಲೆಲೂಯ, ಹಲ್ಲೆಲೂಯ. ಈ ಪೌಲನು ಇವರೆಲ್ಲ ಸಭೆಯವರನ್ನು ವಿವರಿಸುತ್ತಾ, ಆ ಸಭೆಯಲ್ಲಿ ಯಾವುದೇ ಕುಂದು ಕೊರತೆ ಇಲ್ಲದ ಜನರು, ಆರೋಗ್ಯದಲ್ಲಾಗಿರ್ಲಿ, ಐಶ್ವರ್ಯತನದಲ್ಲಾಗಿರ್ಲಿ, ಮನೆ ಮಠಗಳು ಇರುವುದರಲ್ಲಾಗಿರ್ಲಿ, ಯಾವುದೇ ಕೊರತೆ ಇಲ್ಲವವರಿಗೆ ಹೇಳ್ತಾ ಇದ್ದಾನೆ, ದೇವರ ಕೃಪೆಯಲ್ಲಿ ಇಲ್ಲದೆ ಇರುವ ಜನರಿದ್ದಾರೆ ನಿಮ್ಮಲ್ಲಿ ಎಂಬುದಾಗಿ. ದೇವರ ಕೃಪೆಯನ್ನು ಬಿಟ್ಟು ಮನುಷ್ಯರನ್ನು ಹೋಲಿಸಿ ನಾನು ಪೌಲನವನು, ನಾನು ಅಪೋಸ್ತಲ ಕಡೆಯವನು ಎಂಬುದಾಗಿ ಅನೇಕರಲ್ಲಿ ಅವರಲ್ಲಿರುವ ಒಂದು ಅಡಚಣೆಗಳ ಬಗ್ಗೆ, ಅವರಲ್ಲಿರುವ ತಾರತಮ್ಯಗಳ ಬಗ್ಗೆ ಆತನು ವಿವರಿಸಿಕೊಳ್ತಾ ಮುಂದೆ ತಿಳ್ಕೊಂಡವನಾಗಿ, ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿಸಲ್ಪಟ್ಟವರಾಗಿ, ಕರೆಯಲ್ಪಟ್ಟವರಾಗಿ, ದೇವ ಜನರಾಗಿ ಆರಿಸಿಕೊಂಡವರಾಗಿ, ಸಭೆಯಾಗಿ ಇರುವ ನಮಗೆ, ಓದುತ್ತಿರುವ ನಮ್ಮೆಲ್ಲರಿಗೆ ಹೇಳ್ತಾ ಇದ್ದಾನೆ, ನಿಮಗೆ ಕೃಪೆ ಬಹಳ ಪ್ರಾಮುಖ್ಯ. ಆಮೇನ್. ದೇವರ ಕೃಪೆ ನಮಗೆ ಬಹಳ ಪ್ರಾಮುಖ್ಯ. ಇದನ್ನ ಪ್ರತಿದಿನ ಆಗಿರ್ಲಿ, ನಮ್ಮ ವಾರದ ದಿನಗಳಲ್ಲಾಗಿರ್ಲಿ, ಸಭೆಯಲ್ಲಾಗಿರ್ಲಿ, ನಾವು ಮೊದಲನೇದಾಗಿ ಪ್ರಾರ್ಥಿಸಬೇಕಾಗಿರೋದು, ಬೇಡುವಂತದ್ದಾಗಿರುವಂತದ್ದು ಏನೆಂಬುದಾಗಿ, ದೇವರೇ ನಿನ್ನ ಕೃಪೆ ನನ್ನನ್ನು ಬಿಟ್ಟು ಹೋಗಬಾರದಪ್ಪ. ಹಲ್ಲೆಲೂಯ. ದೇವರೇ ನಿನ್ನ ಕೃಪೆ ನನ್ನನ್ನು ಬಿಟ್ಟು ಹೋಗಬಾರದು. ಅದಕ್ಕೆ ದಾವೀದನು ತಾನು ಬೆತ್ಷೆಬೆ ಸಂಗಡ ಪಾಪ ಮಾಡಿದಾಗಲೂ ಕೂಡ ಏನಂತಾನು ಗೊತ್ತಾ? ನಿನ್ನ ಸನ್ನಿಧಿಯಿಂದ ನನ್ನ ತಳ್ಳಬೇಡ. ಹಲ್ಲೆಲೂಯ. ದೇವರ ಸನ್ನಿಧಿ ಎಲ್ಲಿರ್ತದಂತೆ? ನಮ್ಮಲ್ಲಿ ಇರ್ತದೆ. ಆಮೇನ್. ಆತನ ಕೃಪೆಯನ್ನು ಆಶೆ ಪಟ್ಟರೆ ಆತನ ಸನ್ನಿಧಿ ನಮ್ಮಲ್ಲಿ ಇರ್ತದೆ. ಅದಕ್ಕೆ ಯೇಸು ಸ್ವಾಮಿ ಪ್ರಕಟಣೆ ಹೇಳ್ತಾನೆ, ನಾನು ನಿನ್ನ ಒಳಗಡೆ ಬಂದು ಊಟ ಮಾಡ್ತೇನೆ, ಇರ್ತೀನಿ ಎಂಬುದಾಗಿ. ಮತ್ತೆ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 6ನೇ ವಚನದಲ್ಲಿ ಹೇಳ್ತೆ, ನಾನು ದ್ರಾಕ್ಷೆಯ ಬಳ್ಳಿ, ನೀವು ಕೊಂಬೆಗಳು, ನೀವು ನನ್ನಲ್ಲಿದ್ದು ಕಲಿತುಕೊಳ್ಳಿರಿ. ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿ ಇರುವುದಾದರೆ ಎಲ್ಲವನ್ನು ಜಯಿಸ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯ. ಇದು ಕೃಪೆ ಅಂದ್ರೆ ಏನು? ಕೃಪೆ ಅಂದ್ರೆ ದೇವರು ನಮ್ಮಲ್ಲಿರುವುದೇ ಕೃಪೆ. ಆತನ ಕಳ್ಕೊಳ್ಬಾರದು, ಆತನ ಸನ್ನಿಧಿನ ಕಳ್ಕೋಬಾರದು, ಆತನ ಸಮ್ಮುಖವನ್ನು ಕಳ್ಕೋಬಾರದು. ಹಲ್ಲೆಲೂಯ, ಹಲ್ಲೆಲೂಯ. ಈ ಮೇಲೆ ಹೇಳಲ್ಪಟ್ಟ ಮಾತುಗಳು ಎಲ್ಲದರಲ್ಲಿ ನಾವು ಯಾವ ಒಂದು ಗುಂಪಿನಲ್ಲಿದ್ದೇವೆ? ಸಭೆಯಾಗಿದ್ದೀವ? ಕರೆಯಲ್ಪಟ್ಟವರಾಗಿದ್ದೀವ? ಇದನ್ನ ಇನ್ನೂ ವಿವರಿಸೋದಾದ್ರೆ ಬಹಳ ಉದ್ದವಾಗಿ ಆಗ್ತದೆ ಇದು ಒಂದು ಸಂದೇಶ. ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರಾಗಿದ್ದೀವ? ದೇವ ಜನರು ಕರೆಯಲ್ಪಟ್ಟವರು ಹೇಗಿರ್ಬೇಕೆಂಬುದಾಗಿ ವಾಕ್ಯವು ಇನ್ನು ವಿವರಿಸ್ತದೆ. ಯೇಸುವಿನಲ್ಲಿ ಪ್ರತಿಷ್ಠಿತರು, ದೇವರು ನಮ್ಮನ್ನು ಆರಿಸಿಕೊಂಡಾಗ ನಾವ್ ಹೆಂಗಿದ್ವಿ ಹಳೆ ಜೀವಿತದಲ್ಲಿ? ಆತನ ಸಭೆಗೆ, ಪ್ರಾರ್ಥನೆಗೆ, ವಾಕ್ಯಕ್ಕೆ, ಎಲ್ಲದಕ್ಕೆ ಎಷ್ಟು ಸಮಯ ಕೊಡ್ತಾ ಇದೀವಿ? ಹಲ್ಲೆಲೂಯ. ಈ ದಿನ ಈ ಕೊರಿಂಥಿ ಸಭೆ ಹಂಗೆ ದುಡಿತನ ಕಡೆಗೆ, ಸಂಪಾದನೆ ಕಡೆಗೆ, ಈ ಲೋಕದ ಆಶಾ ಭೋಗಗಳ ಕಡೆಗೆ ಸಮಯವನ್ನು ಕೊಟ್ಟು ದೇವರ ಕೃಪೆಯನ್ನು ಕಳೆದುಕೊಳ್ತಾ ಇದೀವ? ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಕರೆದಾಗ ಹೇಗಿದ್ದು? ನಾವು ತಿಪ್ಪೆ ಮೇಲೆ ಇದ್ದೆವು, ಕೆಳಗೆ ಬಿಡಲ್ಪಟ್ಟವರಾಗಿದ್ದೆವು, ಎಣಸಕ್ಕೆ ಬಾರದವನಾಗಿದ್ದೆವು, ಗಣನೆಗೆ ಬಾರದವರಾಗಿದ್ದೆವು. ದೇವರ ಕೃಪೆ ಮೇರೆಗೆ ಕರೆಯಲ್ಪಟ್ಟು ನಾವು ಪ್ರಾರ್ಥನೆಯಲ್ಲಿ, ಸೇವೆಯಲ್ಲಿ, ಸಭೆಯಲ್ಲಿ
ಸೇವಕರು ಮಾಡಿದ ಪ್ರಾರ್ಥನೆಗಳಲ್ಲಿ, ನಾವು ಕೊಟ್ಟ ಪ್ರಾರ್ಥನೆ ಮನವಿಗಳಲ್ಲಿ ದೇವರು ನಮ್ಮನ್ನು ಎತ್ತಿ ಹಿಡಿದು ಆತನ ಕೃಪೆಯನ್ನು ತೋರಿಸಿದರೆ ದಿನ ಆ ಕೃಪೆಯನ್ನು ಅಪೇಕ್ಷಿಸಿದವರಾಗಿ ದೇವರ ಸಭೆಯಾಗಿರ್ತಾ ಇದೀವ. ಆತನ ಕರೆಯಲ್ಪಟ್ಟ ಕರೆಯುವಿಕೆಗೆ ನಿಜಾತಿಯಾಗಿ ಯಥಾರ್ಥವಾಗಿ ಜೀವಿಸ್ತಾ ಇದೀವ. ಹಲ್ಲೆಲೂಯಾ. ದೇವರೇ, ನಿನ್ನ ಕೃಪೆ ಬೇಕು ಎಂಬುದಾಗಿ ನಮಗೆ ಅವಸರ ಇರುವ ಸಂಗತಿಗಳನ್ನು ಪಡೆಯುವವರೆಗೂ ಮಾತ್ರ ಸಭೆಗೆ ಅನ್ಯೋನ್ಯವಾಗಿದ್ದು ತದನಂತರ ಹಿಂಜರಿದು ಹೋಗ್ತಾ ಇದೀವ, ಬಿಡಲ್ಪಡ್ತಾ ಇದೀವ, ಜಾರಲ್ಪಡ್ತಾ ಇದೀವ. ಈ ಕೊರಂತ ಸಭೆಯನ್ನು ಪೂರ್ತಿಯಾಗಿ ವಿವರಿಸುವುದಾದರೆ ಇದು ಎಷ್ಟೋ ಅಡಚಣೆಗೆ ಒಳಲ್ಪಡ್ತು. ಈ ಪಟ್ಟಣನೇ ಮುರಿಯಲ್ಪಡ್ತು, ಒಡೆಯಲ್ಪಡ್ತು. ಅಷ್ಟು ಮಾತ್ರವಲ್ಲದೆ ಬಹಳ ಬಹಳ ಗಂಭೀರವಾದ ಪರಿಸ್ಥಿತಿಗೆ ಈ ಸಭೆ ಹೋಗ್ತಾ ಇರ್ತದೆ. ಹಲ್ಲೆಲೂಯಾ. ಆಳು ದುಬ್ಬೆಯಾಗಿ ಬೀಳ್ತದೆ ಮುಂದಿನ ದಿನಗಳಲ್ಲಿ. ಈಗಲೂ ಈ ಪಟ್ಟಣಗಳು ಇದಾವೆ, ಈಗಿನ ಹೆಸರುಗಳು ಬೇರೆ ಆಗಿದ್ದಾವೆ. ಈ ಪಟ್ಟಣಗಳೇ ಆದಂತಹ ಸಂಗತಿಗಳು ಯಾಕೆ ಹಿಂಗಾಯ್ತು? ಆತನ ಕೃಪೆಯಿಂದ ಬಿಡಲ್ಪಟ್ರು, ಆತನ ಕೃಪೆಯನ್ನು ತೊರೆಯಲ್ಪಟ್ರು, ಆತನ ಕೊಡುವಂತ ಕೃಪೆಯನ್ನು ಕಳೆದುಕೊಂಡು ಬಿಟ್ರು. ಅವೆಲ್ಲ ಲೋಕದ ಆಶೆ ಭೋಗ, ಲೈಂಗಿಕತೆ, ತಾರತಮ್ಯವಾದ ಜೀವಿತ, ಈ ಲೋಕದ ಆಶೆ ಭೋಗಗಳಿಗೆ ಓಡಲ್ಪಟ್ಟವರಾಗಿ, ಅದೆಲ್ಲದರಿಂದ ಒಡೆಯಲ್ಪಟ್ಟವರಾಗಿ ಮುರಿಯಲ್ಪಟ್ಟರು ಜನರು. ಅದಕ್ಕಾಗಿ ಈ ದಿನ ಪೌಲನ್ ಏನು ಹೇಳಲಿಕ್ಕೆ ಅಪೇಕ್ಷೆ ಪಡ್ತಾನೆ ಅಂದ್ರೆ, ನಮ್ಮ ತಂದೆ ಆಗಿರುವ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಶಾಂತಿಯು ಆಗಲಿ. ದೇವರು ಆ ಜನರಿಗೆ ಪೌಲನ ಮುಖಾಂತರ ನಿಮಗೆ ಹಣದಾಸೆಯಿಂದ ದೂರವಾಗಿದ್ದು ನಿಮಗೆ ಸಂಪತ್ತು ಸಿಗಲಿ, ಒಳ್ಳೆ ಆರೋಗ್ಯ ಸಿಗಲಿ, ನಿಮ್ಮ ಕುಟುಂಬಗಳು ಚೆನ್ನಾಗಿರಲಿ, ನಿಮಗೆ ಒಳ್ಳೆ ಆರೋಗ್ಯ ಬರಲಿ ಎಂಬುದಾಗಿ. ಆದರೆ ಆತನು ಆಶಿಸಿ ಆತನು ಆಶೀರ್ವಾದಿಸ್ತಾ ಎಲ್ಲ ದೇವರ ಕೃಪೆಯನ್ನು ನಿಮ್ಮ ಮೇಲೆ ಇರಬೇಕೆಂಬುದಾಗಿ ಆತನು ಆಶೆ ಪಡ್ತಾ ಇದ್ದಾನೆ. ಅದಕ್ಕೆ ಇದನ್ನು ಓದುತ್ತಿರುವ ನಮ್ಮೆಲ್ಲರಿಗೂ ಕೂಡ ದೇವರ ಕೃಪೆ ನಮ್ಮ ಮೇಲಿದೆಯಾ? ಹಲ್ಲೆಲೂಯಾ. ಇಲ್ಲಿ 3ನೇ ವಚನದಲ್ಲಿ ಹೇಳ್ತದೆ, ಅವರೆಲ್ಲರೂ ಬರೆಯುವುದೇನೆಂದ್ರೆ, ಅವರೆಲ್ಲರೂ ಯಾರಂದ್ರೆ ರೋಮಾಪುರ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ ಹೇಳ್ತದೆ. ಇದೇ ಪೌಲನು ಬರೆದಂತ ರೋಮಾಪುರ 1ನೇ ಅಧ್ಯಾಯ 7ನೇ ವಚನ. ರೋಮಾಪುರದಲ್ಲಿದ ದೇವರಿಗೆ ಪ್ರಿಯರು, ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರೆಲ್ಲರಿಗೆ ಬರೆದೇನೆಂದರೆ, ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಶಾಂತಿಯೂ ಆಗಲಿ. ಇಲ್ಲಿ ಒಂದು ಸಭೆಗೆ ಕೂಡ, ಇಲ್ಲಿರುವ ಒಂದು ಪಟ್ಟಣ ಕೂಡ ಆತನು ಇದೇ ವಿಧವಾಗಿ ಹೇಳ್ತಾ ಇದ್ದಾನೆ, ಕೃಪೆ ಬಹಳ ಪ್ರಾಮುಖ್ಯ. ಎಷ್ಟೋ ಜನ ದೇವರ ಕೃಪೆ ಇಲ್ಲದೆ ಕಳೆದುಕೊಂಡು ಅನಾಥರಾದಂತರಿದ್ದಾರೆ. ತಮ್ಮ ಜೀವಿತಗಳನ್ನೇ ಕಳೆದುಕೊಂಡು ದೇವರ ಕೃಪೆ ಇಲ್ಲದೆ ಅವರ ಈ ಲೋಕದ ಪಯಣವನ್ನೇ ಮುಗಿಸಿದಂತವರಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಕೃಪೆ ನಮ್ಮ ಮೇಲಿರಬೇಕೆಂಬುದಾಗಿ ನಾವು ಆಶಿಸಬೇಕಾದ್ರಿಗಿನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ವಚನಗಳು 1ನೇ ಯೋಹಾನ 3ನೇ ಅಧ್ಯಾಯ 1ನೇ ವಚನ ಇರ್ತದೆ, ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂತಹ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ಆತನ ಮಕ್ಕಳಾಗಿದ್ದೇವೆ, ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಅದು ಆತನನ್ನು ತಿಳಿದುಕೊಳ್ಳಲಿಲ್ಲವಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಕೃಪೆ ಯಾರಿಗಿರ್ತದೆ ಅಂದ್ರೆ ಆತನನ್ನು ತಿಳಿದುಕೊಂಡವರ ಮೇಲೆ ಇರ್ತದೆ, ಈ ಲೋಕದವರ ಮೇಲೆ ಇರ್ತದೆಯಾ? ಹಲ್ಲೆಲೂಯಾ. ಲೋಕದವರ ಮೇಲೆ ಇರ್ತಿದೆಯಾ? ಅದನ್ನು ತಿಳಿದುಕೊಂಡವರ ಮೇಲೆ ಇರ್ತದಂತೆ. ಆತನ ಹೆಸರನ್ನು ಯಾರಿಗೆ ಕೊಡಲ್ಪಟ್ಟಿದೆಯೋ ಅವರ ಮೇಲೆ ಆತನ ಕೃಪೆ ಇರ್ತದೆ. ಆತನ ಕೃಪೆಯನ್ನು ನಾವು ಹೇಗೆ ಆಶಿಸ್ತಾ ಇದ್ದೇವೆ? ಕೇವಲ ನಮ್ಮ ಅವಸರಗಳ ಬಗ್ಗೆನಾ, ನಮಗಿರುವ ಕೊರತೆಗಳ ಬಗ್ಗೆನ ಆತನ ಕೃಪೆಯನ್ನು ಆಶ್ರಯಿಸ್ತಾ ಇದ್ವಾ? ಎಂತ ಪರಿಸ್ಥಿತಿಯಲ್ಲಿ ಕೂಡ ದೇವರ ಕೃಪೆಯನ್ನು ಆಶ್ರಯಿಸಿಕೊಂಡವರಾಗಿ ಆತನನ್ನು ಹಿಂಬಾಲಿಸ್ತಾ ಇದ್ದೇವಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಕೃಪೆಯನ್ನು ಎಂತ ಪರಿಸ್ಥಿತಿಯಲ್ಲಿ ಕೂಡ ಆಶಿಸ್ತಾ ನಾವು ಆತನಲ್ಲಿ ಇರಬೇಕು. ದೇವರು ನಮ್ಮನ್ನು ಇನ್ನೂ ಎಷ್ಟು ವಿಧವಾಗಿ ಆತನು ಆಶಿಸ್ತಾ ಇರ್ತಾನೆ ಅಂದ್ರಿಗಿನ
ಮತ್ತಿದು ಯೆರೆಮೀಯ ಗ್ರಂಥದಲ್ಲಿ 31ನೇ ಅಧ್ಯಾಯ 3ನೇ ವಚನ ಹೇಳ್ತದೆ, ನಾನು ನಿನ್ನನ್ನು ಪ್ರೀತಿಸುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಈ ಕೃಪೆ ಹೇಗಿರ್ತದೆ ಅಂದ್ರೆ, ದೇವರು ನಮ್ಮನ್ನು ಪ್ರೀತಿಸುವುದು ಶಾಶ್ವತ ಪ್ರೇಮದಿಂದ. ಆತನ ಕೃಪೆ ಇರುವಾಗ ಏನೇನಾಗ್ತದೆ ಎಂಬುದಾಗಿ ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಕೃಪೆ ಒಂದೇ ಏನು ಆಶಿಸ್ತದೆ, ಆ ಕೃಪೆಯಲ್ಲಿರುವ ನಮಗೆ ಏನೇನು ಸಿಗ್ತದೆ ಎಂಬುದಾಗಿ. ಮಿಸ್ ಆಗ್ತಿದೆ ಏನಾದ್ರೂ ನಿಮಗೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ ಜನರಾದಂತ ನಮ್ಮೆಲ್ಲರಿಗೆ ದೇವರ ಕೃಪೆ ಇರಬೇಕೆಂಬುದಾಗಿ ಅಪೊಸ್ತಲ ಪೌಲನು ಹೇಳುವಾಗ, ಆ ಕೃಪೆ ಯಾವ ವಿಧವಾಗಿ ನಮ್ಮ ಮೇಲೆ ಬರ್ತದೆ, ಆ ಕೃಪೆಯನ್ನು ಹೇಗೆ ಹೊಂದಿಕೊಳ್ತೇವೆ, ಆ ಕೃಪೆಯನ್ನು ಹೇಗೆ ಕಾಪಾಡಿಕೊಳ್ಬೇಕೆಂಬುದು ಅಂಶ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಯೆರೆಮೀಯನ ಗ್ರಂಥದಲ್ಲಿ ಹೇಳ್ತದೆ, ನಾನು ನಿನ್ನನ್ನು ಪ್ರೀತಿಸುವುದು ಶಾಶ್ವತ ಪ್ರೇಮದಿಂದ. ಈ ಪ್ರೇಮದಿಂದಲೇ ದಾವೀದನು ಮಾಡಿದಂತ ಅಪರಾಧ ಪಾಪವೊಂದರಿಂದ ಅವನು ವಿಮೋಚಿಸಲ್ಪಟ್ಟ. ದಾವೀದನು ದೇವರಿಗೆ ಹೃದಯದ ಮಿಡ್ತಾ ಇದ್ದ ಯಾವಾಗ ಗೊತ್ತಾ? ಪಾಪ ಮಾಡಿದ ಆದ್ಮೇಲೆನಾ? ಹೇಳ್ರಿ, ದಾವೀದನ ಒಂದು ಪಾಪ ಮಾಡ್ತಾನೆ ಅಲ್ವಾ, ಆತನ ಕೃಪೆ ಯಾವಾಗ ಸಿಗ್ತಾ ಆತನಿಗೆ ಅಂದ್ರೆ ಆ ಪಾಪ ಕ್ಷಮಿಸಲ್ಪಟ್ಟ ಮೇಲೆ, ಪಟ್ಟದಕ್ಕಿಂತ ಮುಂಚಿತವಾಗಿ ದೇವರಿಗೆ ಹೃದಯದ ಮಿಡಿತ ಆಗಿದ್ದನ. ಎಷ್ಟನೇ ಅಧ್ಯಾಯದಲ್ಲ ಅದ? ಅವನು ಪಾಪ ಮಾಡಿದ ಆದಮೇಲೆನೆ ದೇವರಿಗೆ ಹೃದಯದ ಮಿಡಿತ ಆದ. ಹಲ್ಲೆಲೂಯಾ. ಅವನು ತಂತಿ ವಾದ್ಯಗಳಿಂದ ಕುರಿ ಕಾಯ್ತಿರುವಾಗ, ಆರಾಧನೆ ಮಾಡ್ತಾ ಇರುವಾಗ, ಅವನು ಮಾಡಿದ ಆರಾಧನೆ ಯಥಾರ್ಥವಾದ ದೇವರಿಗೆ ಮೆಚ್ಚುಗೆ ಆಯ್ತು. ಅದು ಅವನು ಅಷ್ಟು ಮಾತ್ರವೇ ನಿಲ್ಲಿಸದೆ, ಅವನು ಪಾಪ ಮಾಡಿದಾಗಿ ನಿಜವಾದ ಪಶ್ಚಾತ್ತಾಪ ಬಂದಿದ್ದವನಿಗೆ ಅಲ್ಲಿವರೆಗೂ ಅವನು ಯಥಾರ್ಥವಾಗಿ ದೇವರಿಗೆ ಪ್ರಾರ್ಥನೆ ಮಾತ್ರ ಮಾಡ್ತಿದ್ದ, ಆರಾಧನೆ ಮಾತ್ರ ಮಾಡ್ತಾ ಇದ್ದ. ಅವನಲ್ಲಿ ತಗ್ಗಿಸಿಕೊಳ್ಳುವುದು, ಅವನು ಪಾಪ ಎಂದು ಒಪ್ಪಿಕೊಳ್ಳುವುದು. ಅವನು ಪಾಪ ಮಾಡಿದಾಗಲೇ, 51ನೇ ಅಧ್ಯಾಯದಾಗ ಪಾಪ ಮಾಡಿದಾಗಲೇ ಅವನಿಗೆ ತಗ್ಗಿಸಲ್ಪಡೋದು ಬಂದಿದ್ದು. ಅಯ್ಯ, ನಿನ್ನ ಸನ್ನಿಧಿಯಿಂದ ನನ್ನ ತಳಬೇಡ, ನಿನ್ನ ಸನ್ನಿಧಿಯಿಂದ ನನ್ನ ತಳಬೇಡ, ನನ್ನ ಪಾಪಿ. ಈ ಅಧ್ಯಾಯವೆಲ್ಲ ಬರೀತಾ ಹೇಳ್ತಾ ಇದ್ದಾನೆ, ನಿನ್ನ ಸನ್ನಿಧಿಯಲ್ಲಿಂದ ನನ್ನ ತಳಬೇಡ ಯೆಹೋವನೇ, ನಿನ್ನ ಸನ್ನಿಧಿ ನನ್ನ ತಳಬೇಡಪ್ಪ. ಪರಿಶುದ್ಧಾತ್ಮ ನನ್ನಿಂದ ತೆಗಿಬೇಡ ಅಂತ ಯಾವ ಕಾರಣ ಕೇಳ್ತಾ ಇದ್ದೇನೆ? ಅವನು ಅನುಭವಿಸಿದ್ದ ಪರಿಶುದ್ಧಾತ್ಮನನ್ನು. ಆ ಪರಿಶುದ್ಧಾತ್ಮನ ಅವನಲ್ಲಿ ಇರುವಾಗ, ಅವನು ಆರಾಧನೆ ಮಾಡುವಾಗ ಸೌಲನಿಗಿರುವ ದುರಾತ್ಮ ಓಡಿ ಹೋಗ್ತಾ ಇತ್ತು. ಅದಕ್ಕಾಗಿ ಅವನಿಗೆ ಭಯ, ದೇವರ ಕೃಪೆ ನನ್ನಲ್ಲಿ ಇಲ್ಲದಿದ್ರೆ ನಾನು ಇರೋಕ್ಕಾಗಲ್ಲ, ಬದುಕಕ್ಕೆ ಆಗಲ್ಲ, ನಾನು ಜೀವಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವನಲ್ಲಿ ಭಯ, ನಡುಕ ಉಂಟಾಗ್ಬಿಡ್ತು. ಅದಕ್ಕಾಗಿ ಪೌಲನು ಹೇಳ್ತಾ ಇದ್ದಾನೆ, ಯಹೂದ್ಯನಾಗಿ ಅವನೆಲ್ಲ ಪಂಡಿತನಾಗಿ, ಪೌಲನು ಯಹೂದ ಗ್ರಂಥದಲ್ಲಿ ಪಂಡಿತನಾಗಿ ಓದಲ್ಪಟ್ಟವನ. ಅವನಿಗೆ ಗೊತ್ತಿತ್ತು ದೇವರ ಕೃಪೆ ಬಹಳ ಪ್ರಾಮುಖ್ಯ. ಹಣ, ಆಸ್ತಿ, ಅಂತಸ್ತು, ಸಂಪತ್ತು ಇರೋವರೆಗೆ, ಮನುಷ್ಯನ ಇರೋವರೆಗೆ ವ್ಯಾಲ್ಯೂ. ನೀನು ಇರೋವರೆಗೆ ನಿನ್ನ ಹೆಸರು, ನೀನು ಇರೋವರೆಗೆ ನಿನ್ನ ಒಂದು ವ್ಯಾಲ್ಯೂ. ನೀನು ಸತ್ರೆ ನಿನ್ನ ಹೆಣ ಎಂಬ ಅಕ್ಷರ ಬಿಟ್ರೆ ಬೇರೆ ಪದದಿಂದ ಅವನು ಕರೆಯಕ್ಕಾಗದೇ ಇಲ್ಲ. ಸತ್ತು ಹೋಗಿದಾನಂತರ ಹೊರತಾಗಿ ಅವನು ಸತ್ತಿದ್ದಾನೆ, ಸತ್ತು ಇಲ್ಲೇ ಇದ್ದಾನೆ ಅನ್ನಕ್ಕಾಗಲ್ಲ. ಆಯ್ತು, ಅವನಿಗೆ ಅಲ್ಲಿ ಮುಕ್ತಿ. ಅದಕ್ಕಾಗಿ ದಾವೀದನನ್ನು ನೋಡಿ ನಾವು ತಿಳ್ಕೊಳ್ಬೇಕಾದ ಅಂಶ ಏನಂದ್ರೆ, ದೇವರೇ ನಿನ್ನ ಸನ್ನಿಧಿಯಿಂದ ನನ್ನ ತಳಬೇಡ ಎಂಬ ಅರ್ಥದಲ್ಲಿ ಬಹಳ ಬಹಳ ಪ್ರಾಮುಖ್ಯವಾಗಿ ನಾವು ಕೂಡ ಕಲ್ತ್ಕೊಳ್ಬೇಕು. ದೇವರೇ ನಿನ್ನ ಸನ್ನಿಧಿ ನನ್ನನ್ನು ಬಿಟ್ಟು ಹೋಗಬಾರದಪ್ಪ. ಹಾಗಂದ್ರೆ ನಾನು ಏನ್ ಮಾಡಬೇಕು? ದೇವರಿಂದ ಕರೆಯಲ್ಪಟ್ಟವನಾಗಿ ನಾನು ಜೀವಿಸಬೇಕು, ದೇವರಿಗೆ ಪ್ರತಿಷ್ಠಿಸಿದವನಾಗಿ ನಾನು ಇರಬೇಕು, ದೇವರಿಗೆ ಆರಿಸಲ್ಪಟ್ಟವನಾಗಿ ನಾನು ಜೀವಿಸಬೇಕು. ಮೇಲೆ ಹೇಳಿದ ಹಾಗೆ ಆತನ ಸನ್ನಿಧಿ, ಆತನ ಕೃಪೆ, ಆತನ ಶಾಂತಿ ನಮ್ಮ ಮೇಲೆ ಇರಬೇಕಂದ್ರೆ ದೇವರಿಗೆ ಮೆಚ್ಚುಗೆಯಾಗಿ ನಾವು ಜೀವಿಸಬೇಕು. ಇನ್ನೆಲ್ಲಾದ್ರೂ ಹೇಳ್ತಾ ಇದ್ದಾನ ಪೌಲನು? ನನ್ನಂಗೆ ನೀವು ದೇವರಿಗೆ ಭಯಪಡ್ರಿ, ನನ್ನಂಗೆ ನೀವು ಸೇವಿಸ್ರಿ, ನನ್ನ ನೋಡಿ ನೀವು ಕಲ್ತುಕೊಳ್ರಿ ಎಂಬುದಾಗಿ ನಾನು ಹೇಳ್ತಾ ಇದ್ದಾನೆ. ತನ್ನನ್ನು ಕೂಡ ದೇವರಿಗೆ ಪ್ರತಿಷ್ಠಿಸನಾಗಿ ದೇವರ ಚಿತ್ತದಿಂದ ಕರೆಯಲ್ಪಟ್ಟ ನಾನು ನನ್ನ ಸಹೋದರನೆಂಬುದಾಗಿ ಹೇಳ್ತಾ ಇದ್ದಾನೆ. ಆ ಸ್ವಸ್ಥೇನ ನಂಬುವನು ಅವನ ಜೀವಿತದಲ್ಲಿ ದೇವರ ದೊಡ್ಡ ದೊಡ್ಡ ಅದ್ಭುತ ನೋಡಿಲ್ಲ. ಪೌಲನ ಜೀವಿತದಲ್ಲಿ ಆ ಅದ್ಭುತ ನೋಡಿ ದೇವರನ್ನು ಹಿಂಬಾಲಿಸಿದ.
ಆದರೆ ಈ ದಿನ ಮನುಷ್ಯರು ದೇವರ ಕೃಪೆಯನ್ನು ಇನ್ನೊಂದು ರೀತಿಯಾಗಿ ಹೇಗೆ ಕಳ್ಕೊಳ್ತಾ ಇದ್ದಾರೆ ಎಂಬುದಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ದೇವರು ನೀನು ಕೊಟ್ಟಂತ ತಲಾಂತಿನಲ್ಲಿ, ನೀನು ಕೊಟ್ಟಂತ ಜ್ಞಾನದಲ್ಲಿ, ನೀನು ಕೊಟ್ಟಂತ ಸ್ವಲ್ಪ ಸ್ವಲ್ಪ ವಿದ್ಯೆ ಜ್ಞಾನದಲ್ಲಿ ಆಗಿರ್ಲಿ, ಹಣ ಅಂತಸ್ತು ಸಂಪತ್ತಿನಲ್ಲಿ ಆಗಲಿ, ಯಾವುದೋ ಒಂದು ಸಣ್ಣ ಮನೆಯಲ್ಲಿ ಒಂದು ಸಣ್ಣ ಗಾಡಿಯೋ ವಸ್ತುವಿನಲ್ಲಿ ಕೊಟ್ಟದ್ರಲ್ಲಿ, ದೇವರೇ ಈ ದಿನ ನನಗೆ ಇಷ್ಟು ಕೊಟ್ಟಿದ್ದೀನಿ, ನಿನಗೆ ಸ್ತೋತ್ರಪ್ಪ, ಇದರಲ್ಲಿ ನಾನು ಸಂತೃಪ್ತನಾಗಿದ್ದೇನೆ ಎಂಬುದಾಗಿ ಆಶಿಸದೆ ಮನುಷ್ಯನ ದೇವರ ಕೃಪೆಯನ್ನು ಹೇಗೆ ಕಳ್ಕೊಳ್ತಾನೆ ಅಂದ್ರೆ, ಇನ್ನೂ ಅತಿ ಆಸೆ, ನಾನು ಇನ್ನೂ ಹೆಚ್ಚಾಗಬೇಕು, ನಾನು ಇನ್ನೂ ದೊಡ್ಡವನಾಗಿ ಬೆಳೆಯಬೇಕು. ಈ ಸಭೆಯಲ್ಲಿರುವವರು ಹಾಗೆ ಮಾಡಿದ್ರು. ಮುಂಬರುವ ದಿನದಲ್ಲಿ ಮತ್ತೆ ಸಮಯ ಸಿಕ್ಕರೆ ಅದನ್ನು ಇನ್ನು ಮುಂದಿನ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೇಗೆ ದೇವರ ಕೃಪೆಯನ್ನು ಕಳ್ಕೊಳ್ತೀವಿ ಅಂದ್ರೆ, ಮನುಷ್ಯನಿಗೆ ದುರಾಸೆ ಎಂಬುದು ಬರ್ತದೆ, ಅಸೂಹ್ಯ ಬೆಳೆದುಕೊಳ್ಬಿಡ್ತದೆ, ತಾರತಮ್ಯ ಅಳತೆ ಮಾಡುವ ಜೀವಿತ ಬಂದ್ಬಿಡ್ತದೆ. ಓ ನೀನ್ ಹಿಂಗೆ, ನಾನು ಹಿಂಗೆ, ಓ ಆಕಿಂಗೆ ಈತಿಂಗೆ, ಅಳತೆಯ ಜೀವಿತ. ಆವಾಗ ದೇವರ ಕೃಪೆಯನ್ನು ಕಳೆದುಕೊಳ್ಳುವ ಅವಕಾಶ ಇದೆ ಪ್ರಿಯರೇ. ಅದಕ್ಕಾಗಿ ನಿಮ್ಮ ಜೀವಿತದಲ್ಲಿ ನಿಮ್ಮ ಮನಸ್ಸಾಕ್ಷಿಯಾಗಿ ನೀವೊಂದಿಟ್ಕೊಳ್ರಿ, ದೇವರೇ ನಿನ್ನ ಕೃಪೆಯನ್ನು ಮಾತ್ರ ನಾನು ಆಶಿಸಿದವನಾಗಿ ನಡೆಯಬೇಕು. ನೀನ್ ದೇವರಿಗೆ ಕರೆಯಲ್ಪಟ್ಟವನಾಯ್ತಿ, ದೇವರಿಗೆ ಸ್ತೋತ್ರ. ದೇವರ ಜನರಾಗಿದ್ದೀರಿ, ದೇವರಿಗೆ ಸ್ತೋತ್ರ. ದೇವರ ಮಕ್ಕಳಾಗಿದ್ದೀರಿ, ದೇವರಿಗೆ ಸ್ತೋತ್ರ. ಆದ್ರೆ ಇವೆಲ್ಲದರಲ್ಲಿ ಕಾಪಾಡಿಕೊಳ್ಬೇಕಾದ್ರೆ ಮುಖ್ಯವಾಗಿ ಆತನ ಕೃಪೆ ನಿನ್ನ ಮೇಲಿದೆಯಾ, ಆತನ ಸನ್ನಿಧಿ ನಿನ್ನ ಮೇಲಿದೆಯಾ, ಆತನ ಸಮ್ಮುಖವನ್ನು ಒತ್ತುಕೊಂಡವನಾಗಿ ನೀನು ಅನುದಿನ ನಡೆಯುವಾಗ ನಿನ್ನ ನೋಡಿ ಜನರು ಹೇಳ್ತಾ ಇದ್ದಾರ, ಅಮ್ಮ, ಅಯ್ಯ, ಅಕ್ಕ, ತಮ್ಮ, ನೀನ್ ಒಂದ್ಸರಿ ನಮ್ಮ ಮನೆ ಬಾ ಪ್ರಾರ್ಥನೆ, ನೀನ್ ಒಂದ್ಸರಿ ನಮ್ಮ ಮನೆ ಬಾ, ನೀನ್ ಒಂದ್ಸರಿ ನಮ್ಮ ಮನೆಯಲ್ಲಿ ಅನಾರೋಗ್ಯ ಇರೋರ ಕೈ ಇಟ್ಟು ಪ್ರಾರ್ಥಿಸು, ಇಲ್ಲ ನಮ್ಮ ಕುಟುಂಬದಲ್ಲಿ ಇಂಥ ಸಮಸ್ಯೆ ಇದೆ ಅದಕ್ಕೋಸ್ಕರ ಪ್ರಾರ್ಥಿಸು. ದೇವರ ಕೃಪೆ ನಿನ್ನ ಮೇಲಿದ್ರೆ ಈ ಅದ್ಭುತಗಳು ಪ್ರತಿದಿನ ನಡೀತವೆ. ಹಲ್ಲೆಲೂಯ. ಒಂದಾನೊಂದು ಸಂದರ್ಭದಲ್ಲಿ 2021ರಲ್ಲಿ ನನಗೆ 2020ರಲ್ಲಿ ಆಕ್ಸಿಡೆಂಟ್ ಆಗಿ 2021 ಜನವರಿಯಿಂದ ಏಪ್ರಿಲ್ ಕೆಲಸ ಇಲ್ಲದೆ ನಾನು ಮನೆಯಾಗಿರುವಾಗ, ಎಲ್ಲೂ ಕೆಲಸ ಬೇಗ ಸಿಗದೆ ಇರುವ ಸಂದರ್ಭದಲ್ಲಿ ಹಿಂಗೆ ಪ್ರಾರ್ಥಿಸಬೇಕಾದ್ರೆ ಸೇವಕರು ಇದೇ ಮಾತು ಹೇಳಿದ್ರು. ಎಲ್ಲೆಲ್ಲಿಗೋ ನಾನು ಹೋಗಿ ದುಡಿಬೇಕು ಅನ್ಕಂದೆ, ಬೆಂಗಳೂರು, ಮಂಗಳೂರು, ರಾಯಚೂರು ಎಲ್ಲೆಲ್ಲಿಗೋ ಕೇಳ್ದೆ. ಹೇಳುವಾಗ ಸೇವಕರು ಏನಂದ್ರೆ ದೇವರ ಕೃಪೆಯನ್ನು ಕಳೆದುಕೊಳ್ಳಬೇಡ ಸುಧಾ, ನಿನಗಿರುವುದರಲ್ಲಿ ನೀನು ಸಂತೃಪ್ತನಾಗಿರ್ಲಿಕ್ಕೆ ಇಷ್ಟಪಡು ಸಾಕು. ನಿನ್ನ ಅಪರಾಧವನ್ನು ದೇವರ ಮುಂದೆ ಒಪ್ಕೋ, ದೇವರ ಕೃಪೆಯಿಂದ ನೀನು ಕಳೆದುಕೊಳ್ಳಕ್ ಹೋಗ್ಬೇಡ, ನೀನು ಬಿದ್ದಲ್ಲಿಯೇ ದೇವರನ್ನು ಎತ್ತಾನೆ ಎಂಬುದಾಗಿ ಹೇಳಿದ್ರು. ಅಷ್ಟೇ ಸೇವಕರು ಹೇಳಿದ್ದು. ಏನು ದುಡ್ಡು ಕೊಡ್ಲಿಲ್ಲ, ಹಣ ಕೊಡ್ಲಿಲ್ಲ, ನಿನ್ನ ಕುಟುಂಬ ಸಮಸ್ಯೆ, ನಿನ್ನ ಸಮಸ್ಯೆಗಾಗಿ ನಾನು ಏನಾದ್ರೂ ಸಹಾಯ ಮಾಡ್ತೇನೆ ಎಂಬುದಾಗಿ ಹೇಳಿಲ್ಲ. ಆತನು ಸೇವಕನಾಗಿ ಏನು ಹೇಳಿದ, ದೇವರ ಕೃಪೆಯನ್ನು ಕಳೆದುಕೊಳ್ಳಬೇಡ ಅಷ್ಟೇ. Hallelujah. Never forget God's grace. ಕಳೆದುಕೊಳ್ಳಕ್ಕೆ ಹೋಗ್ಬೇಡ. ಹಣ ಇಲ್ವಾ, ದೇವರೇ ನಿನಗೆ ಸ್ತೋತ್ರ ಅಂತ ಹೇಳು. ಉಣ್ಣಕ್ಕಿಲ್ವಾ, ದೇವರೇ ನಿನಗೆ ಸ್ತೋತ್ರಪ್ಪ ಎಂಬುದಾಗಿ ಹೇಳು. ಆರೋಗ್ಯ ಇಲ್ವಾ, ದೇವರೇ ನಿನಗೆ ಸ್ತೋತ್ರ, ನೀನು ಕೊಡ್ತಿ ಎಂಬುದಾಗಿ ವಿಶ್ವಸಿಸುವ ಜೀವಿತ ನಿನ್ನ ಮೇಲೆ ಇರಲಿ. ಇದೆಲ್ಲವದು ನೀನು ಪಡ್ಕೊಳ್ಬೇಕಂದ್ರೆ ಎರಡನೇ ಏನ್ ಹೇಳ್ತಾ ಇದ್ದೇನೆ, ನಿಮ್ಗೆ ಶಾಂತಿ ಇರಬೇಕು. ಆ ನೆಮ್ಮದಿಯಾಗಿ ನೀನು ಬದುಕಿದ್ರೆ ಮಾತ್ರ, ನೀನು ಬಿದ್ದು ಹೋದ್ರು, ನೀನು ಜಜ್ಜಲ್ಪಟ್ರು, ನಿನ್ನ ಆಸ್ತಿ ಅಂತಸ್ತು ಹೋದ್ರು, ಅನಾರೋಗ್ಯ ಪರಿಸ್ಥಿತಿ ಬಂದ್ರು, ನೀನು ಯಾವ ವಿಧವಾಗಿರ್ಲಿಕ್ಕೆ ಸಾಧ್ಯ? ದೇವರಲ್ಲಿ ನಿಶ್ಚಿಂತೆ ಆಗಿರ್ಲಿಕ್ಕೆ ಸಾಧ್ಯ. ಆ ಶಾಂತಿ ನಿನ್ನಲ್ಲಿ ಇದೆಯಾ? ಆ ದೇವರ ಶಾಂತಿ ನಿನ್ನಲ್ಲಿ ಇದೆಯಾ? ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ ಹೇಳ್ತದೆ, ಅಲ್ಲಿ ಹೇಳ್ತದೆ, ನಾನು ನಿನ್ನನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಇನ್ನು ಸ್ವಲ್ಪ ಕಾಲವಾದ್ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ, ಆದ್ರೆ ನೀವು ನನ್ನನ್ನು ನೋಡ್ತೀರಿ. ಆಮೇನ್. ನೀವು ದೇವರು ನೋಡ್ಬೇಕಾ? ದೇವರ ಕೃಪೆಯಲ್ಲಿ ನೀವು ಇರ್ಬೇಕಂದ್ರೆ ನಿನಗಿರುವುದರಲ್ಲಿಯೇ ದೇವರನ್ನು ಮೆಚ್ಚಿಸು. ಆಮೇನ್. ನಿನಗೆ ಏನು ಕೊಟ್ಟಿದ್ದಾನೆ ದೇವರು, ಅದರಲ್ಲಿ ನಿಶ್ಚಿಂತೆ ಆಗಿರು. ನಿನಗಿರುವುದರಲ್ಲೇ ದೇವರಿಗೆ ಮೆಚ್ಚುಗೆ ಆಗಿರು. ನಿನಗೆ ಕೊಡಲ್ಪಟ್ಟದರಲ್ಲೇ ದೇವರಿಗೆ ಸ್ತೋತ್ರ ಮಾಡು. ಅವ ದೇವರು ನೀನು ಕಾಣ್ತೀಯ. ಈ ಓದುವ ಪ್ರತಿಯೊಂದು ಅಕ್ಷರದಲ್ಲಿ ದೇವರ ಕೃಪೆ ನೀನು ಕಾಣ್ತೀಯ. ಪೌಲನು ಹೇಳ್ತಾ ಇದ್ದಾನೆ, ನಮಗೂ, ಓದುತ್ತಿರುವ ನಿನಗೂ ನನಗೂ, ಹಲ್ಲೆಲೂಯಾ, ನೀ ಎಲ್ಲೇ ಇದ್ದರೂ ಕ್ರಿಸ್ತ ಯೇಸುವಿನಲ್ಲಿರುವ ಎಲ್ಲರಿಗೂ, ನೀ ಎಲ್ಲೆಲ್ಲಿ ಜೀವಿಸ್ತಾ ಇದೆಯೋ ನಿಮ್ಮೆಲ್ಲರಿಗೂ ಯೇಸುವಿನ ಕೃಪೆ ಇರ್ತದೆ. ಆಮೇನ್.
ಯೇಸು ಕ್ರಿಸ್ತನ ಕೃಪೆ ನಿನ್ನ ಮೇಲಿದ್ರೆ ಸಮಾಧಾನವಾಗಿ ನೀನು ಜೀವಿಸ್ಲಿಕ್ಕೆ ಸಾಧ್ಯ. ಅಂತಸ್ತಿದ್ರೆ ಮಾತ್ರ ಸಂತೋಷ ಸಿಗೋದಿಲ್ಲ, ಹಣ ಆಸ್ತಿದ್ರೆ ಮಾತ್ರ ಸಂತೋಷವಾಗಿರೋಕ್ಕಾಗೋದಿಲ್ಲ. ಮೊದಲು ನಿನ್ನಲ್ಲಿ ಸಮಾಧಾನ ಇರಬೇಕು, ಶಾಂತಿ ಇರಬೇಕು. ಆ ಶಾಂತಿದಾಯಕನಾದ ಯೇಸು ನಿನ್ನಲ್ಲಿದ್ದಾನ. ಹಲ್ಲೆಲೂಯಾ. ಆ ಶಾಂತಿದಾಯಕನಾದ ಯೇಸುವನ್ನು ನೀನು ಅಂಗೀಕರಿಸ್ತಾ ಇದೀಯಾ? ನಿನ್ನಲ್ಲಿ ಇಟ್ಟುಕೊಂಡು ಜೀವಿಸ್ತಾ ಇದೀಯಾ? ಆಲೋಚಿಸ್ಕೋ. ಇದನ್ನ ಆಲೋಚಿಸ್ಕೊಂಡವರ ನಡೆಯೋಣ. ಓ, ನಾನು ದೇವರ ಸಭೆ, ದೇವರಲ್ಲಿ ಕರೆಯಲ್ಪಟ್ಟವನು, ದೇವರು ನನ್ನನ್ನು ಆರಿಸಿಕೊಂಡವನು, ದೇವರಿಗಾಗಿ ನಾನು ಜೀವಿಸುವವನೆಂಬುದಾಗಿ ಹೇಳ್ತಾ ಇದೀಯೇ. ಆ ದೇವರ ಕೃಪೆ ಜೊತೆಗೆ ನಿನ್ನಲ್ಲಿ ಶಾಂತಿ ಇದೆಯಾ? ಸಮಾಧಾನ ಇದೆಯಾ? ಆ ನೆಮ್ಮದಿ ನಿನ್ನಲ್ಲಿ ಇದೆಯಾ? ಅಯ್ಯೋ, ನಾಳೆ ಕೆಲ್ಸಕ್ಕೆ ಹೋದೇ ಇದ್ರೆ ನಾಡಿದ್ದು ತಿನ್ನುವುದು ಹೇಗೆ? ಅಯ್ಯೋ, ಈ ದಿನ ನಾನು ಕೂಡಿಟ್ಟುಕೊಳ್ಳದೆ ಇದ್ರೆ ನಾಳೆ ಬದುಕೋದು ಹೇಗೆ? ಇದೇನಾ ಇಂಥ ಭಯ ನಮ್ಮ ಜೀವಿತದಲ್ಲಿ? ಹಲ್ಲೆಲೂಯಾ. ಎಲ್ಲರಿಗೂ ಇರ್ತದೆ, ಸಾಮಾನ್ಯವಾಗಿದೆ, ಹೌದಲ್ವಾ? ಇವತ್ತು ಕೆಲ್ಸಕ್ಕೆ ಹೋದ್ರೆ ನಾಳೆ ಊಟ ಎಂಬುದಾಗಿ ಎಲ್ಲರಿಗೂ ಇರ್ತದೆ. ಇವತ್ತು ನೀನು ಬದುಕಿದ್ದು ನಾಳೆ ಬೆಳಕರಿದ್ರೆ ತಾನೇ ನಿನಗೆ ಅದು ಅವಸರ. ಆಮೇಲೆ ಹಲ್ಲೆಲೂಯಾ. ಏನು ಈ ಪ್ರಶ್ನೆ ಎಂಬುದಾಗಿ ಆಲೋಚಿಸಿಕೊಂಡಿದ್ದೀರಾ? ಹೌದಲ್ಲ, ಈ ದಿನ ನಾನು ದೇವರಿಗೆ ಮೆಚ್ಚುಗೆಯಾಗಿ ನಾನು ಜೀವಿಸಿದ್ರೆ, ಆತನ ಕೃಪೆ ನನ್ನ ಮೇಲೆ ಇದ್ರೆ ನಾಳೆಗೆ ಅವಸರ ಬೇಕಾಗಿರೋದು. ಈ ದಿನನೇ ಜೀವಿತ ಗ್ಯಾರಂಟಿ ಇಲ್ಲ. ನೀರಿನ ಮೇಲಿನ ಗುಳ್ಳೆಯಾಗಿ ಮನುಷ್ಯನ ಜೀವನ. ಹಲ್ಲೆಲೂಯಾ. ನೀರಿನ ಮೇಲೆ ಗುಳ್ಳೆಯಾಗಿ ದಿನ ಎಷ್ಟೋ ಪ್ರಾಣಗಳು ನಮ್ಮ ಕೈಯಲ್ಲಿ, ನಮ್ಮ ಕಣ್ಣೆದುರಿಗೆ ಹೋಗ್ತಾ ಇದ್ದೇವೆ. ಅಯ್ಯೋ, ಇವರು ಸ್ವಾರ್ಥ ತಲುಪಿಲ್ಲಲ್ಲ, ಆ ಕ್ರಿಸ್ತನ ಪ್ರೀತಿ ಇವರು ಅನುಸರಿಸಿಲ್ಲಲ್ಲ, ಆ ಕ್ರಿಸ್ತನ ಅನುಭವ ಇವರಲ್ಲಿ ಇಲ್ಲ ಅಲ್ವ ಅನ್ನುವ ವ್ಯಥೆ ನಮ್ಮಲ್ಲಿದೆ. ಜನರೇ, ಹೊಂದಿಕೊಂಡವರಾದ ನೀವು ನಾವುಗಳು ಆತನ ಕೃಪೆಯನ್ನು ಅಪೇಕ್ಷಿಸಿ ಇಲ್ಲದವರಿಗೆ ಉಚಿತವಾಗಿ ಹೊಂದಿಕೊಂಡಿದ್ದನ್ನು ನಾವು ಉಚಿತವಾಗಿ ಕೊಡ್ತಾ ಇದೀವ? ಹೌದಲ್ಲ ಸ್ವಾಮಿ? ನಿನ್ನ ಕೃಪೆ ನನ್ನಲ್ಲಿದ್ರೆ, ನಿನ್ನ ಶಾಂತಿ ನನ್ನಲ್ಲಿದ್ರೆ, ಪರರು ನನ್ನನ್ನು ಅವಮಾನಿಸಲಿ, ಪರನು ನನ್ನನ್ನು ಹೀಯಾಳಿಸಲಿ, ನಿನ್ನ ಪ್ರೀತಿಯನ್ನು ತೋರಿಸುವ ಅವನು ಬದಲಾಗ್ತಾನೆ. ಹಲ್ಲೆಲೂಯಾ. ನಿನ್ನ ನೋಡಿದ್ರೆ ಜನರು ಹೊರೆಯಾಗಿ ಹೋಗಬಾರದು. ಕೀರ್ತನಲ್ಲಿ ಹೇಳ್ತಾನೆ, ನನ್ನ ನೆರೆಯವರು ನನ್ನನ್ನು ನೋಡಿ ಹೊರೆಯಾಗಿ ಹೋಗ್ತಾ ಇದಾರಪ್ಪ ಈ ದಿನ. ಹಲ್ಲೆಲೂಯಾ. ನಿನ್ನ ನೆರೆಯವರು ನಿನ್ನ ನೋಡಿ ಹೊರೆಯಾಗಿ ಅಂದ್ರೆ ಮರೆಗಡೆಗಾಗಿ ಮುಖ ತೆರೆಸಿಕೊಂಡು ನಿನ್ನ ನೋಡಿ ಛೀ ಈತ ತೂ ಇವಕ್ಕೆ ಇವನ ಮರೆಯಾಗಿ ಹೋಗ್ತಾ ಇದ್ರೆ ಯಾಕೆ? ದೇವರ ಕೃಪೆಯನ್ನು ಕಳೆದುಕೊಂಡಿದ್ದಿ, ಆತನ ಶಾಂತಿಯನ್ನು ಕಳೆದುಕೊಂಡಿದ್ದಿ, ಆತನು ಕೊಡುವ ನೆಮ್ಮದಿಯನ್ನು ಕಳೆದುಕೊಂಡಿದ್ದಿ. ಹಣ ಅಂತಸ್ತು ಹೋದ್ರೆ ಸಂಪಾದಿಸ್ಕೋಬಹುದು, ಹೌದಲ್ವಾ? ದನದ ಘನತೆ ಲೋಕದಲ್ಲಿ ಇರುವವರೆಗೆ ಮಾತ್ರ ನೀನ್ ಸತ್ರು ದೇವರ ಮಗ, ಇಂಥವ್ರು ಇಂಥ ಕೃಪೆಯಲ್ಲಿ ಬದುಕಿದ್ರು ಅಂತ ಜನರು ಹೇಳುವವರಾಗಬೇಕು, ಹೌದಲ್ವಾ? ನಿನ್ನ ನಡೆ ನುಡಿ ದೇವರಿಗೆ ಮೆಚ್ಚುಗೆ ಆದಾಗ ಇದು ಸಾಧ್ಯ. ಹಲ್ಲೆಲೂಯಾ. ನೀನ್ ಮಾತಾಡುವ ಮಾತುಗಳು ನಿನ್ನ ನೆರೆಯವರು ನಿನ್ನನ್ನು ಕುರಿತು ಏನಂತ ಹೇಳಿ ತೀರ್ಮಾನಿಸ್ತಾ ಇದ್ದಾರೆ. ಓ, ದೇವರ ನಂಬಿತ ಎಷ್ಟು ಬೆಲೆಯುಳ್ಳವನಾಗಿ ನಡೆದುಕೊಳ್ತಾ ಇದ್ದಾನೆ, ಅಯ್ಯೋ ಅವ್ರು ನೋಡಿ ನಾವು ಕಲಿಬೇಕು ಎಂಬುದಾಗಿ ಅಂದುಕೊಳ್ಳುವ ಸ್ವಭಾವದಲ್ಲಿದ್ದಾರ. ಓ, ಇವರು ದೇವರ ಸಭೆಗೆ ಹೋದ್ರು ಇವ್ರು ಹಿಂಗ, ಇವ್ರ ಕುಟುಂಬದಲ್ಲಿ ಹಿಂಗಿದ್ದಾರೆ, ಅಯ್ಯೋ ಇವರೇ ಅನ್ಯೋನ್ಯವಾಗಿಲ್ಲ ಒಬ್ಬರಿಗೊಬ್ಬರು ಎನ್ನುವ ಜನರು ನಿನ್ನ ಕುರಿತಾಗಿ ತೀರ್ಮಾನಿಸ್ತಾ ಇದ್ದಾರ. ಇಲ್ಲಿ ಪೌಲನು ಒಂದು ವಿಷಯ ಆಲೋಚನೆ ಮಾಡ್ರಿ. ಪೌಲನು ಎಷ್ಟೇ ಅಂತಸ್ತಿಕೆಯಲ್ಲಿ, ಬುದ್ಧಿವಂತಿಕೆಯಲ್ಲಿ, ಸುವಾರ್ಥ ಸೇವೆಯಲ್ಲಿ, ಅಡುಗಿನಲ್ಲಿ ಹೋಗಿ ಎಷ್ಟೆಷ್ಟು ದೇಶಗಳನ್ನು ಸುತ್ತರಿದು ಅವನು ಸೇವೆ ಮಾಡಿದಾಗಲೂ ಹೊಸದಾಗಿ ನಂಬಿದ ಆತ್ಮವನ್ನು ತನ್ನ ಜೊತೆ ಇಟ್ಕೊಂಡು ಹೇಳ್ತಾ ಇದ್ದಾನೆ, ಆ ಸ್ವಸ್ಥನನ್ನು ಕುರಿತು ನನ್ನ ಸಹೋದರನು ಕೂಡ ನಿಮಗೆ ದೇವರ ಕೃಪೆಯನ್ನು ಇರಬೇಕೆಂಬುದ ಬಯಸ್ತಾ ಇದ್ದೇವೆ ಎಂಬುದ. ನನ್ನ ಸಹೋದರನ ಒಟ್ಟಿಗೆ ನಾವು ಈ ವಿಧವಾಗಿ ಜೀವಿಸ್ಲಿಕ್ಕೆ ಇಷ್ಟಪಡ್ತೀವಿ. ಪಕ್ಕದವರಿಗೆ ಗೌರವಿಸುವ ಸ್ವಭಾವದಲ್ಲಿ ಇರಬೇಕು. ಪೌಲನು ತಾನು ಅನುಭವಿಸಿದ ಎಲ್ಲ ಶ್ರಮೆಗಳಲ್ಲಿ ಅವನು ಮಾತ್ರ ಹಾಕೊಂಡ, ಶ್ರಮೆಗಳೆಲ್ಲವುಗಳನ್ನ ಹಾಕೊಂಡು ಕೂಡ ದೇವರ ಕೃಪೆ ಇರಬೇಕು ನಿಮಗೆ ಎಂಬುದಾಗಿ ನಾನು ಆಶೆ ಪಡ್ತೇನೆ ಅಂತ ಸಭೆಗಳು ಬರಿತಾ ಹೇಳ್ತಾ ಇದ್ದಾನೆ. ಅನೇಕ ಪತ್ರಿಕೆಗಳನ್ನು ಬರೆದು ಹೇಳ್ತಾನೆ. ಎಲ್ಲದರಲ್ಲಿ ಈ ಒಂದು ಒಕ್ಕಣೆ ಇಂಟ್ರೊಡ್ಯೂಸ್ ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ, ದೇವರ ಕೃಪೆ, ದೇವರ ಕೃಪೆ,
ದೇವರ ಶಾಂತಿ, ಕರ್ತನಾದ ಯೇಸು ಕ್ರಿಸ್ತುವಿನ ಕೃಪೆ, ತಂದೆಯಾದ ದೇವರಿಂದಲೂ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಶಾಂತಿಯು ಇರಬೇಕೆಂಬುದೇ ನನ್ನ ಆಸೆ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಈ ದಿನ ಸಭೆಗೆ ಬರುವಾಗ ಪ್ರತಿ ಸಾರಿ ಬಂದಾಗಲೂ ನಾವು ಏನನ್ನು ಕುರಿತು ಆಶಿಸಿಕೊಂಡು ಇಲ್ಲಿಂದ ಹೋಗ್ತಾ ಇದ್ದೇವೆ. ದೇವರೇ, ನಿನ್ನ ಕೃಪೆಯನ್ನು ನಾನು ಕಳೆದುಕೊಳ್ಳಬಾರದು. ಈ ವಾರದಲ್ಲಿ ನಿನಗೆ ವ್ಯತಿರೇಕವಾಗಿ ಎಲ್ಲಾದ್ರೂ ನಡ್ಕೊಂಡು ನಿನ್ನ ಕೃಪೆಯನ್ನು ಕಳೆದುಕೊಂಡಿದ್ದೇನಾ? ಇನ್ನೊಂದು ಅದ್ಭುತವಾದಂತ ಒಂದು ಪ್ರಶ್ನೆ ಆಗಿ ನಿಮ್ಮ ಜೀವಿತದಲ್ಲಿ ಇಡ್ಲಿಕ್ಕೆ ಇಷ್ಟಪಡ್ತೇನೆ. ದೇವರ ಆತ್ಮನು ನಿಮ್ಮಲ್ಲಿದ್ರೆ ನೀವೊಂದು ಸಣ್ಣ ಪೆನ್ನು ಕಳ್ತನ ಮಾಡಿ ಇಲ್ಲಿ ಇಟ್ಕೊಂಡ್ರು ಕೂಡ ನಿನ್ನ ಮನಸ್ಸಾಕ್ಷಿ ಹೇಳ್ತದೆ ಇದು ತಪ್ಪು ಎಂಬುದ. ಅಲ್ಲೇ ನೀವು ಪ್ರಶ್ನಿಸ್ಕೊಳ್ಬೇಡ್ರಿ, ನಿಮ್ಮ ಮೇಲೆ ದೇವರ ಕೃಪೆ ಇದೆಯಾ ಇಲ್ಲ ಎಂಬುದ. ಹಲ್ಲೆಲೂಯ, ಹಲ್ಲೆಲೂಯ. ಅನುಭವ ಆಗಿದೆಯಾ? ನಿಮಗೆ ಅನುಭವ ಆಗಿದೆಯಾ? ನೀವು ಮಾಡುವ ಸಣ್ಣ ಮಿಸ್ಟೇಕ್ ನಲ್ಲಿ ಇದು ತಪ್ಪು ಎಂಬುದಾಗಿ ಯಾವಾಗ ಆಗ್ತದೆ ಅಂದ್ರೆ ಆತನ ಕೃಪೆ ನಿಮ್ಮ ಮೇಲೆ ಇರುವಾಗ. ದೇವ್ರ ವಾಕ್ಯ ಏನು ಹೇಳ್ತದೆ? ಆಜ್ಞೆ ಅತಿಕ್ರಮವೇ ಪಾಪ ಅಂತ ಹೇಳ್ತದೆ. ಏನು ಆಜ್ಞೆ? ಕೃಪೆಯನ್ನು ಕಳೆದುಕೊಳ್ಳುವುದು ಕೂಡ ಇದು ಕೂಡ ಪಾಪನೇ. ಉಚಿತವಾಗಿ ಆತನ ಕಲ್ವರಿ ಶಿಲುವೆಯಲ್ಲಿ ಸುರಿಸಿದ ರಕ್ತ, ಆ ರಕ್ತದಿಂದ ಪ್ರೋಕ್ಷಿಸಲ್ಪಟ್ಟು ಪಾಪದ ಪಾಲಿಗೆ ಸತ್ತು ನೀರಲ್ಲಿ ಮುಳುಗಿ ಎದ್ದು ಆತ್ಮವನ್ನು ಹೊಂದಿ ಕಳ್ಕೊಳ್ಳುವುದು ಕೂಡ ಪಾಪನೇ ಅಲ್ವಾ? ಆತನು ಸುರಿಸಿದ ರಕ್ತಕ್ಕೆ ಏನಾದ್ರೂ ಬೆಲೆ ಕೊಡ್ತಾ ಇದ್ದೀವ? ಅಯ್ಯೋ, 2026 ವರ್ಷಗಳ ಕೆಳಗಡೆ ಯೇಸು ಸ್ವಾಮಿ ನನಗಾಗಿ ನನ್ನ ಪಾಪ ದೋಷಗಳ ಅಪರಾಧಗಳ ನಿಮಿತ್ತ ಜಜ್ಜಲ್ಪಟ್ಟು ಊಣಲ್ಪಟ್ಟು ಎದ್ದು ಪರಲೋಕಕ್ಕೆ ಏರಿ ಹೋಗಿ ಯಾರು ಆತನನ್ನು ಅಂಗೀಕರಿಸಿ ನಂಬಿದಾರು ದೀಕ್ಷಾಸ್ಥಾನ ಮಾಡಿಸಿಕೊಂಡವರಾದರೆ ಅವರು ನೂತನ ಸೃಷ್ಟಿಯಾಗಿದ್ದಾರೆ. ನಾನು ನೂತನ ಸೃಷ್ಟಿಯಾಗಿದ್ದೀನಿ. ಆ ನೂತನ ಸೃಷ್ಟಿಯಲ್ಲೇ ನಾನು ಇದ್ದೀನ. ಒಂದ್ ಸಣ್ಣ ಎಕ್ಸಾಂಪಲ್ ಆಗಿ ಒಂದು ಫೋನ್ ತಗೊಂಡ್ಕೊಂಡಿವಿ ಅನ್ಕೋರಿ. ಈ ಫೋನ್ ಹೊಸದಾಗಿ ಇದ್ದು ಇದರಲ್ಲಿ ಸಮಸ್ತ ಹೊಸದಾಗಿ ಬಂದ್ರೆ ಹೊಸದ ಅಂತೀವಿ. ಆದ್ರೆ ಯಾವುದೋ ಸ್ವಲ್ಪ ರೆಕ್ಟಿಫೈರ್ ಮಾಡಿ ಅಂದ್ರೆ ಸಣ್ಣ ಪುಟ್ಟ ಅಡೆತಡೆಗಳನ್ನು ಸರಿ ಮಾಡಿ ತೆಗೆದುಕೊಂಡ್ರೆ ಅದನ್ನು ಹೊಸದನ್ನಕ್ಕಾಗುತ್ತಾ? ಬದಲಾವಣೆ ಫೋನ್ ಅಂತೀವಿ ಅಷ್ಟೇ, ಹೌದಲ್ವಾ? ಒಂದು ವಸ್ತುವನ್ನು ಬದಲಾವಣೆ ಮಾಡಿದೀವಿ ಅಂತೀವಿ. ಆದ್ರೆ ನೀನು ಬದಲಾವಣೆ ಆಗಲ್ಪಟ್ಟಿಯ, ನೂತನವಾಗಲ್ಪಟ್ಟಿಯ. ಹಲ್ಲೆಲೂಯಾ. ಇನ್ನೂ 5 ಪಾಯಿಂಟ್ಸ್ ಇದೆ. ಇನ್ನೂ 5 ಪಾಯಿಂಟ್ಸ್ ಇದೆ. ಈ 2 ಪಾಯಿಂಟ್ಸ್ ಅಲ್ಲಿ ನಾವು ತಿಳಿದುಕೊಳ್ಬೇಕಾದ್ರೆ ಏನು? ದೇವರ ಸಭೆ ಆಗಿದ್ದೀವಿ, ಸ್ತೋತ್ರ. ದೇವರ ಮಂದಿರ ಆಗಿದ್ದೇವೆ, ದೇವರ ಮಕ್ಕಳಾಗಿದ್ದೀವಿ, ದೇವರಿಗೆ ಕರೆಯಲ್ಪಟ್ಟಿದ್ದೇವೆ, ಪ್ರತಿಷ್ಠಿತರಾಗಿದ್ದೀವಿ, ಜೀವಿಸ್ತಾ ಇದ್ದೇವೆ, ದೇವರಿಗೆ ಮೆಚ್ಚುಗೆಯಾಗಿ ಬದುಕ್ತಾ ಇದ್ದೇವೆ. ಇದೆಲ್ಲದರಲ್ಲಿ ಆತನ ಕೃಪೆ ನಿನ್ನ ಮೇಲೆ ಇದೆಯಾ? ಆ ಕೃಪೆ ಜೊತೆಗೆ ಇದ್ರೆ ಆ ಮನಃಶಾಂತಿ ನಿನಗೆ ಯಾವಾಗ್ಲೂ ಇರ್ತದೆ. ಅದೇ ಯೋಹಾನ ಬರೆದ ಸುವಾರ್ತೆ ಅದೇ 14ನೇ ಅಧ್ಯಾಯದಲ್ಲಿ 20ನೇ ವಚನ ಹೇಳ್ತದೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರೋ ಶಾಂತಿ ನಿನಗೆ ಕೊಡ್ತೇನೆ. ಲೋಕವು ಕೊಡುವ ರೀತಿ ಅಲ್ಲ. ಹಲ್ಲೆಲೂಯಾ. ಈ ಲೋಕವು ಕೊಡುವ ರೀತಿ ಅಲ್ಲ, ಅದು ತಾತ್ಕಾಲಿಕ. ಅದು ತಾತ್ಕಾಲಿಕ. ದೇವರಲ್ಲಿಯೇ ಶಾಂತಿಯನ್ನು ಕೋರು. ಯಾರೋ ಮನುಷ್ಯನನ್ನು ಅಪೇಕ್ಷಿಸಬೇಡ. ಯಾರೋ ಮನುಷ್ಯನನ್ನು ನೋಡಿ ಓ ಸುಧಾಕರ್ ವಾಕ್ಯ ಹೇಳ್ತಾನೆ ಆತನಂಗೆ ನಾನು ಹೇಳ್ಬೇಕಂತ ಅಪೇಕ್ಷೆ ಪಡಬೇಡ. ದೇವರನ್ನೇ ನೋಡು. ಈ ಪಾಪಿಯನ್ನು ನಿಲ್ಲಿಸಿದ ದೇವರನ್ನು ನೋಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರೇ, ನಿನ್ನ ಶಾಂತಿ ನನ್ನಲ್ಲಿರಬೇಕು. ಯಾರೋ ಮನುಷ್ಯನನ್ನು ನೋಡೋದಿಲ್ಲ, ಯಾರೋ ಪಕ್ಕದ ವ್ಯಕ್ತಿಯನ್ನು ನೋಡೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ರಕ್ತ ಕುಸುಮ ರೋಗಿ ಆಕೆ ಒಂದೇ ಅನ್ಕೊಂಡ್ಲು, ನಾನು ಮುಟ್ಟಿದ್ರೆ ಸಾಕು. ಹಲ್ಲೆಲೂಯಾ. ದೇವರ ಕೃಪೆ ಆಕೆ ಹೆಂಗ್ ಸಿಕ್ತು? ಸುಮ್ಮನೆ ಮುಟ್ಟಿದ್ರೆ ಸಾಕು ಅಂತ ತೀರ್ಮಾನಿಸ್ಕೊಂಡ್ಲು. ಇದನ್ನ ನೀನು ತೀರ್ಮಾನಿಸ್ಕೋ. ನಾನು ದೇವರಲ್ಲಿ ಅನ್ನೋದಿನ ಪ್ರಾರ್ಥಿಸಿಕೊಂಡು ಎಲ್ಲ ಈ ಲೋಕದ ನಡವಳಿಕೆಗೆ ಬಿಟ್ಟು ನಿನ್ನನ್ನೇ ನೋಡ್ತೇನೆಪ್ಪ ಅನ್ನೋದಿನ ನಿನ್ನ ಸ್ಪರ್ಶವನ್ನು ತಾಕ್ಲಿಕ್ಕೆ ಅಭ್ಯಸಿಸ್ತೇನಪ್ಪ ಎಂಬುದಾಗಿ ಆಶೆ ಪಡು. ನಿನಗೆ 12 ವರ್ಷದ ರಕ್ತ ಕುಸುಮ ರೋಗಿಗೆ ಕ್ಷಣದಲ್ಲಿಯೇ ಹೆಂಗೆ ಅಕ್ಕ ಬಾಧೆ ತೀರಲ್ಪಡ್ತು. ಇಷ್ಟು ವರ್ಷ ಇಷ್ಟು ದಿನಗಳ ಕಾಲ ನಿನಗಿರುವ ಸಮಸ್ಯೆಗಳು ತೀರಿ ಹೋಗ್ತವೆ. ಆಮೇನ್, ಆಮೇನ್. ನಾನು ಹಾಗೆ ಹೇಳಿದ್ನಲ್ಲ, 2021 ಏಪ್ರಿಲ್ ಕೆಲಸ ಇಲ್ಲದೆ ಇರುವಾಗ ಸೇವಕರಿಗೆ ಒಂದು ಮಾತು ಹೇಳಿದ ತಕ್ಷಣ ಆಯ್ತು ರೀ ನಾನು ಪ್ರಾರ್ಥಿಸ್ಕೊಳ್ತೇನೆ ಎಂದು ಪ್ರಾರ್ಥಿಸ್ಕೊಂಡ್ರೆ ಸ್ವಲ್ಪ ಜನ ನನ್ನ ಸ್ನೇಹಿತರು ಸಹೋದರರಿಗೆ ಹಿಂಗೆ ಸುವಾರ್ತೆ ಹೇಳುವಾಗ ಅವ್ರು ಏನ್ ಹೇಳ್ತಿದ್ರು ಅಂದ್ರೆ,
ನೀನ್ ಮುದೇರ್ ಸಂಬಳಕ್ಕೆ ಹೋಗ್ತೀಯೋ ಡ್ಯೂಟಿಗೆ, 10,000 12,000 ಏನಿದು ಮುದೇರ್ ಸಂಬಳ ಅಂತಿದ್ದು. ಅರ್ಥ ಆಯ್ತಾ? ಮುದೇರ್ ಸಂಬಳ ಅಂದ್ರೆ ಮುದೇರಿ ಕೊಡುವ ಪಿಂಚಿನ ರೀತಿಯಲ್ಲಿ ನೀನ್ ದುಡಿತಾ ಇದಿ. ನೀನ್ ದೇವ್ರಂತ ನಮಗೆ ಹೇಳ್ತೀನಿ. ನೀನು ಫಸ್ಟ್ ದುಡಿತನದಲ್ಲಿ ಇದಾಗ ನೀನು ದುಡಿಲಿಕ್ಕೆ ಪ್ರಾರಂಭ ಆಗಿ ನೋಡೋಣ, ನಿನ್ನ ದೇವರನ್ನು ಕೈ ಹಿಡಿದಾದ್ರೆ ಅಂತ ಮನುಷ್ಯರು ಹೀಯಾಳಿಸ್ಲಿಕ್ಕೆ ಪ್ರಾರಂಭಿಸಿದರು. ಒಂದಾನೊಂದು ಸಂದರ್ಭದಲ್ಲಿ ಸೇವಕರೊಟ್ಟಿಗೆ ನಾವು ಸಣ್ಣದ ವಿಷಯದಾಗ ಮಾತಾಡುವಾಗ ಈ ರೀತಿಯಾಗಿ ಹಿಂಗೆ ಹೇಳ್ತಾರೆ, ಸಣ್ಣದು ಇದ್ದವನಿಗೆ ಕೊಡಲ್ಪಡ್ತೈತೆ ಅಷ್ಟೇ. ಹಲ್ಲೆಲೂಯಾ. ಇದ್ದವನಿಗೆ ಕೊಡಲ್ಪಡ್ತದೆ ಅಷ್ಟೇ. ಅದು ಹೇಗೆ ಕೊಡಲ್ಪಡ್ತದೆ ಅಂದ್ರೆ, ಜಡಿದು ಅಲ್ಲಾಡಿಸಿ ನಿಮ್ಮ ಸೆರಗು ಹಿಡಿಸಲಾರದಷ್ಟು, ನಿಮ್ಮ ಮನೆ ಹಿಡಿಸಲಾರದಷ್ಟು, ನಿಮ್ಮ ಜೀವಿತ ಹಿಡಿಸಲಾರದಷ್ಟು ಕೃಪೆಯನ್ನು ಕೊಡ್ತಾನೆ. ಹಲ್ಲೆಲೂಯಾ. ಹಣ ಆಸ್ತಿ ಕಳೆದು ಹೋಗ್ತದೆ, ಅಂತಸ್ತು ಕಳೆದು ಹೋಗ್ತದೆ, ಆದ್ರೆ ಆತನ ಕೃಪೆ ಅದೆಷ್ಟು ಮಾತ್ರಕ್ಕೂ ಮುಗಿದು ಹೋಗೋದೇ ಇಲ್ಲ. ಅಷ್ಟೇ ಆಶೆ ಪಟ್ಕೊಂಡು ಪ್ರಾರ್ಥಿಸ್ಕೊಳ್ತಾ ಒಂದು ಕಾನ್ಸ್ಟೇಬಲ್ ಲೆವೆಲ್ಗೆ ಎಷ್ಟು ಸ್ಯಾಲರಿ ಬರ್ತದೋ ಅಷ್ಟು ಬರುವವರೆಗೆ ದೇವರು ಇವತ್ತಿಗೆ ಮಾಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೂ ಕೆಲವು ಸಂದರ್ಭಗಳಲ್ಲಿ ಸಂಬಂಧಗಳು ನೋಡಿದ ಹೆಣ್ಣು ಮಕ್ಕಳಲ್ಲಿ ಕೂಡ ದುಡಿಮೆ ಇಲ್ಲದವನು, ವ್ಯಾಲವಿಲ್ಲದವನು ಎನ್ನುವ ಸಂದರ್ಭದಲ್ಲಿ ಬಿಡಲ್ಪಟ್ಟರು ನನ್ನ ಜೀವಿತದಲ್ಲಿ. ಅಂತ ಸಂದರ್ಭದಲ್ಲಿ ಕೂಡ ನಾನು ಏನಂದುಕೊಂಡೆ, ಅಯ್ಯ, ಸೇವಕರೊಂದು ಮಾತು ನನಗೆ ಅನುಭವ ಹೇಳಿದ್ದಾರೆ, ನಿನ್ನ ಕೃಪೆ ಇದ್ರೆ ಸಾಕೆಂತ. ಆ ಕೃಪೆಯನ್ನೇ ಆಶೆ ಪಡ್ತೇನೆ ಅಂತ ಹೇಳಿದೆ. ಈ ದಿನ ಒಂದು NABH ಹಾಸ್ಪಿಟಲ್ಗೆ HOD ಆಫ್ ದ ರೇಡಿಯೋಗ್ರಫಿ, ಹಲ್ಲೆಲೂಯಾ, ಒಂದು ಡಿಪಾರ್ಟ್ಮೆಂಟ್ಗೆ HOD ಆಗಿ ನಿಲ್ಲಿಸಿದ್ದಾನೆ. ಇದು ಯಾವುದರಿಂದ ಸಾಧ್ಯ? ನನ್ನ ಒಳ್ಳೆತನದಿಂದ ಅಲ್ಲ, ನನ್ನಲ್ಲಿರೋ ನೀತಿಯಿಂದ ಅಲ್ಲ, ಕೇವಲ ಆತನ ಕೃಪೆಯಿಂದೇ ನಿಲ್ಲಿಸಿದ್ದಾನ್ರಿ. ಹಲ್ಲೆಲೂಯಾ. ಕೇವಲ ಆತನ ಜನರಾಗಿ, ಆತನ ಸಭೆಯಾಗಿ ಆರಿಸಲ್ಪಟ್ಟವನಾಗಿ ನಾನು ಜೀವಿಸ್ತಾ ಆತನ ಕೃಪೆಯ ನಿಮಿತ್ತವೇ ಈ ದಿನ ಒಂದು ಹಾಸ್ಪಿಟಲ್ನಲ್ಲಿ HOD, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ರೇಡಿಯಾಲಜಿ ಆಗಿ ಮಾಡುತ್ತಾರೆ. ಹಲ್ಲೆಲೂಯಾ. ಇಡೀ ಸ್ಕ್ಯಾನಿಂಗ್ ಸೆಂಟರ್ಗೆ ಹಾಸ್ಪಿಟಲ್ನಲ್ಲಿ HOD ಆಗಿ ಮಾಡಿದೆ. ನಿನ್ನೆ ಸೇವಕರು ಪ್ರಾರ್ಥನೆ ಮಾಡಿ, ಅಯ್ಯ ಸುಧಾ, ನಿನಗೆ ವಾಕ್ಯ ಕೊಡ್ಬೇಕನ್ನಿಸ್ತಾ ಇದೆ, ಎಲ್ಲಿದೆಯಪ್ಪ ಸರ್? ಒಂದು HOD ಡಿಪಾರ್ಟ್ಮೆಂಟ್ ಅಲ್ಲಿ ನನ್ನ ಆರಿಸಿದ್ದಾರೆ, ಲೀಸ್ಟ್ ಅಲ್ಲಿ ಬಂದಿದೆ, ನಾನು ಇದರಲ್ಲಿದ್ದೇನೆ. ಓಕೆ, ದೇವರ ಕೃಪೆ ನನ್ನ ಮೇಲಿದ್ರೆ ನಾನು ಪ್ರಾರ್ಥಿಸಿಕೊಂಡು ಸಿದ್ಧನಾಗ್ತೇನೆ ಎಂಬುದಾಗಿ ಅಂದೆ. ದೇವರು ತೋರಿಸಿದ ಅದೇ ಒಂದು ಮಾತಿನ ಮೇರೆಗೆ ನಿನ್ನೆ ನಾನು ವಾಕ್ಯ ಸಿದ್ಧಲಾಗಿ ದೇವರ ಕೃಪೆಯನ್ನು ಕೊಟ್ಟ. ಆತನ ಕೃಪೆ ಇದ್ರೆ ತಿಪ್ಪೆ ಮೇಲೆ ಇದ್ದವನು ಉಪ್ಪರ ಮೇಲೆ ಇಡ್ಲಿಕ್ಕೆ ಸಾಧ್ಯ. ಆತನು ತೆರೆದ ಬಾಗಿಲು ಯಾವನು ಮುಚ್ಚಕ್ಕೆ ಸಾಧ್ಯನೇ ಇಲ್ಲ. ಈ ದಿನ ಪ್ರಾರ್ಥಿಸಿಕೊಂಡು ಹೋಗಿ, ಈ ದಿನ ಮನೆಗೆ ಹೋಗುವಾಗ, ದೇವರೇ, ನಿನ್ನ ಕೃಪೆಯನ್ನು ನನ್ನ ಮನೆಯನ್ನು ತುಂಬಿಸಿಟ್ಟುಕೊಳ್ತೇನೆ, ನನ್ನ ಹೃದಯದಲ್ಲಿ ತುಂಬಿಸಿಟ್ಟುಕೊಳ್ತೇನೆ, ನನ್ನ ಜೀವಿತದ ಅನುದಿನದಲ್ಲಿ ನಿನ್ನ ಕೃಪೆಯನ್ನು ತುಂಬಿಸಿಟ್ಟುಕೊಳ್ತೇನೆ. ನೀನು ತೆರೆದ ಬಾಗಿಲು ಯಾರು ಮುಚ್ಚಬಾರದು. ಹಲ್ಲೆಲೂಯಾ. ಆತನ ಕೃಪೆ ನಿಮ್ಮ ಜೀವಿತದಲ್ಲಿದ್ರೆ ನಿಮಗೆ ಯಾವುದೇ ಕೊರತೆ ಅನ್ನೋದೇ ಇರಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಕೊರತೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಒಂದೇ ಮಾತಿನಲ್ಲಿ ಮುಂಚಿತವಾಗಿ ಹೇಳಿದೆ, ಅದನ್ನು ಕಳೆದುಕೊಳ್ಳಲಿಕ್ಕೆ ಈ ಲೋಕದ ಆಶೆ ಭೋಗಗಳಿಗೆ ಬಿದ್ದು ಹೋಗ್ತಾ ಇದ್ದೇವೆ. ಮುಂದಿನ ದಿನದಲ್ಲಿ ಇದ್ರ ವಿಷಯ ಕುರಿತು ಇನ್ನೂ ಮಾತಾಡೋಣ. ಒಂದು ಮಾತಿನಲ್ಲಿ ಹೇಳುವುದಾದ್ರೆಗಿನ, ಆ ಕೃಪೆಯನ್ನು ಕಳೆದುಕೊಳ್ಳಲಿಕ್ಕೆ ವೈಯಕ್ತಿಕವಾಗಿ ನಿಮಗೆ ನೀವೇ ಪ್ರಶ್ನೆ ಹಾಕೊಳ್ರಿ, ಎಲ್ಲಿ ಕಳೆದುಕೊಳ್ತಾ ಇದ್ದೇನೆ? ಆ ಕೃಪೆಯನ್ನು ಯಾವ ವಿಧವಾಗಿ ಕಳೆದುಕೊಳ್ತಾ ಇದ್ದೇನೆ? ಓದಲಿಕ್ಕೆ ಬೇಕಾದಂತ ಅವಸರತೆ ಕುರಿತು ಹೆಚ್ಚಿನದಾಗಿ ಆಸೆ ಪಟ್ಟು ದೇವರಿಂದ ದೂರ ಆಗ್ತದೆಯಾ? ದುಡಿಮೆ ನಿನಗೆ ಬೇಕಾದ ತಿನ್ನಲಿಕ್ಕೆ ಬೇಕಾದಷ್ಟಕ್ಕಿಂತ ಮೀರಿದ ಆಶೆಗೆ ದುಡಿಲಿಕ್ಕೆ ಹೋಗಿ ದೇವ್ರ ಕೃಪೆಯನ್ನು ಕಳೆದುಕೊಳ್ತಾ ಇದೆಯಾ? ದೇವರು ಕೊಡಬೇಕಾದ ಸಂದರ್ಭ ಸಮಯವನ್ನು ಬಿಟ್ಟು ಈ ಲೋಕದ ಆಟೋಟ ಪಾಠಗಳಿಗೆ, ಸಿನಿಮಾ ಒಂದು ಆಟೋಟ ಪಾಠಗಳಿಗೆ, ಈ ಲೋಕದ ಒಂದು ಆಶೆ ಭೋಗಗಳಿಗೆ ಹೋಗ್ಬಿಟ್ಟು ನೀನು ದೇವರಿಗೆ ಸಮಯವನ್ನು ಕೊಡದೆ ಆತನ ಕೃಪೆಯನ್ನು ಕಳೆದುಕೊಳ್ತಾ ಇದೆಯಾ? ಯಾವ್ದು ವಿಷಯ ಕಳೆದುಕೊಳ್ತಾ ಇದೆ ನನಗಾದ್ರೂ ಗೊತ್ತಿಲ್ಲ. ನನ್ನ ಜೀವಿತದಲ್ಲಿ ಕುರಿತಾದ್ರೆ ನಾನು ಮಾತ್ರ ಹೇಳಬಲ್ಲೆ, ದೇವರೇ, ಈ ಲೋಕದ ಆಶೆ ಭೋಗಗಳಿಗೆ ಎಂಬ ಆಸೆಗೆ ದುರಾಶೆಯಾಗಿ ಹೋಗದೆ ನಾನು ಈ ದಿನಕ್ಕೆ ಬೇಕಾದದ್ದನ್ನು ಕೊಟ್ಟು ನಾಳೆಗೆ ಇನ್ನೊಬ್ಬರನ್ನ ಕೈ ಚಾಚಿ ಬೇಡದಾಗೆ ನನಗೆ ಕೊಡು ಸ್ವಾಮಿ, ಸಾಕಷ್ಟೇ. ಇಷ್ಟೇ ನಾನು ಆಸೆ ಪಡ್ತಾ ಇದ್ದೀನಿ ಸ್ವಾಮಿ, ನಿನ್ನ ಮಗನಾಗಿ ನಾನು ಆಸೆ ಪಡುವುದನ್ನು ಇಷ್ಟೇ ಎಂಬುದಾಗಿ ನಾನಾದರೂ ಹೇಳ್ತಾ ಇರ್ಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಜೀವಿತದಲ್ಲಿ ಪ್ರಶ್ನಿಸಿಕೋ, ಸ್ವಾಮಿ, ನಿನ್ನ ಕೃಪೆ ನಾನು ಯಾವ ವಿಷಯ ಕುರಿತು ಕಳೆದುಕೊಳ್ತಾ ಇದ್ದೇನೆ? ಯಾವ ಕೊರತೆಯಿಂದ ನಾನು ಕಳೆದುಕೊಳ್ತಾ ಇದ್ದೇನೆ?
ದೇವರ ಚಿತ್ತದಿಂದ ಆರಿಸಲ್ಪಟ್ಟಾದಂತ ಪೌಲನ್ ಹೇಳ್ತಾ ಇದ್ದಾನೆ, ನೀವು ಸಭೆಯಾಗಿದ್ದೀರಿ, ಸ್ತೋತ್ರ. ದೇವರಿಂದ ಕರೆಯಲ್ಪಟ್ರಿ, ಸ್ತೋತ್ರ. ದೇವರಿಗೆ ಮೀಸಲಾದ ಜನರ ಇದ್ರಿ, ಸ್ತೋತ್ರ. ಯೋಹಾನ ಬರೆದ ಸುವಾರ್ತೆಯಲ್ಲಿ ಹೇಳಿದ ಹಾಗೆ ದೇವರ ಮಕ್ಕಳಾಗಿದ್ರಿ, ನಿಮಗೆ ಸ್ತೋತ್ರ. ಇವೆಲ್ಲವರ ಜೊತೆಗೆ ಆತನ ಕೃಪೆ ನಿಮ್ಮ ಮೇಲಿದೆಯಾ? ಆತನ ಕೃಪೆ ಜೊತೆಗೆ ನೀವು ನಡೀತಾ ಇದ್ದೀರಾ? ಪ್ರತಿದಿನ ಆತನ ಕೃಪೆಯನ್ನು ಒತ್ತುಕೊಂಡು ನಡೀತಾ ಇದ್ದೀರಾ? ಅದು ಹೇಗೆ ನಾವು ಕಾಣ್ಬೇಕಪ್ಪ ಅಂದ್ರೆ, ನಿನ್ನ ನೆರೆಯವರು ನಿನ್ನನ್ನು ನೋಡಿ ಪ್ರೀತಿಸ್ಬೇಕು, ನೀನು ನೆರೆಯವರು ನಿನ್ನಂತ ಪ್ರೀತಿಸಬೇಕು. ಆ ಪ್ರೀತಿ ಅವರನ್ನು ನಿನ್ನನ್ನು ನೋಡುವಾಗ ದೇವರನ್ನು ಮೆಚ್ಚಿಸುವ ದೇವರ ಸಭೆ ಸೇರಬೇಕು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯಾವುದೋ ಒಂದು ಸಣ್ಣ ಆಪತ್ತಿನಿಂದ ಕಾಪಾಡಿದವನನ್ನು ದೇವರು ಬಂದಾಗೆ ಎಂದು ಅವರು ವರ್ಣಿಸುವಾಗ, ನಿನ್ನ ಜೀವಿತ ಇಲ್ಲವರು ಕಾದು ಕಾಪಾಡಿ, ಅಯ್ಯೋ ಯಾವ ಕೆಲಸಕ್ಕೆ ಬರದೆ ಬಿದ್ದೋಗ್ಬೇಕಾದ ನನ್ನನ್ನು ನಿಲ್ಲಿಸಿದ ದೇವರು ನಿಮ್ಮನ್ನು ಇಲ್ಲಿವರೆಗೆ ನಿಲ್ಲಿಸಿದ್ದಾನೆ, ಕಾಪಾಡಿದ್ದಾನೆ ಅಂತ ದೇವರನ್ನು ನೀನು ಹೇಗೆ ವರ್ಣಿಸ್ತಾ ಇದೀಯಾ? ಹೇಗೆ ಆತನಿಗೆ ಗೌರವ ಸಲ್ಲಿಸ್ತಾ ಇದೀಯಾ? ಹಲ್ಲೆಲೂಯ. ಹೇಗೆ ಆತನನ್ನು ಗೌರವಿಸ್ತಾ ಇದೀಯಾ? ಪ್ರತಿ ವಾರ ಪ್ರತಿದಿನ ಪ್ರಾರ್ಥನೆ ಮಾಡದೆ ನಿನ್ನ ಕೆಲಸ ಕಾರ್ಯ ಪ್ರಾರಂಭಿಸಿದೆ, ದೇವರೇ ಈ ದಿನ ಇಂತ ಕೆಲ್ಸಕ್ಕೆ ಹೋಗ್ತಾ ಇದೆ, ನಿನ್ನ ಕೃಪೆ ನನ್ನ ಮೇಲೆ ಇರಲ್ಲಪ್ಪ, ನಿನ್ನ ಸನ್ನಿಧಿ ನನ್ನ ಬಿಟ್ಟು ಹೋಗದೆ ಇರಲಪ್ಪ ಎಂಬುದಾಗಿ ಎಷ್ಟು ಜನ ಪ್ರಾರ್ಥಿಸಿಕೊಂಡು ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸ್ತಾ ಇದ್ದೀರಿ? ಹಳೆ ಒಡಂಬಡಿಕೆಯಲ್ಲಿ ಎಷ್ಟೋ ಮಾತುಗಳು. ಈ ವಾಕ್ಯವನ್ನು ಧ್ಯಾನಿಸು, ಈ ನನ್ನ ಮಾತನ್ನು ಹೃದಯದಲ್ಲಿ ಇಟ್ಕೋ, ನಿನ್ನ ಕೊರಳ ಪಟ್ಟಿಗೆ ಕಟ್ಟಿಕೋ. ಹೌದಾ? ನೀನು ಮಲಗುವಾಗಲೂ ಧ್ಯಾನಿಸು, ನಡೆಯುವಾಗಲೂ ಧ್ಯಾನಿಸು ಎಂಬುದಾಗಿ ವಾಕ್ಯ ಎಚ್ಚರಿಸುವಾಗ, ನೀನು ನಡೆಯುವಾಗ್ಲೂ ಮಲಗುವಾಗ್ಲೂ ಏನ್ ಮಾಡ್ತಾ ಇದೀಯ? ಏಕಾಂತವಾಗಿ ಕೂತ್ಕೊಂಡಾಗ, ಒಬ್ಬಂಟಿಗನಾಗಿ ನೀನು ಇರುವಾಗ ದೇವರಿಗೆ ಹೆಂಗೆ ನೀನು ಗೌರವವುಳ್ಳವನಾಗಿ ನಡೆದುಕೊಳ್ತೀಯ? ಹಲ್ಲೆಲೂಯ. ಪ್ರಪಂಚ ಅಂಗೈಯಲ್ಲಿ ಬಂದಿದೆ ಈ ದಿನಗಳಲ್ಲಿ. ಈ ಪ್ರಪಂಚ ಯಾವುದು? ಈ ಪ್ರಪಂಚ ಅನ್ನೋದು ಅಂಗೈಯಲ್ಲಿ ಕಾಣ್ತಾ ಇದೆ. ಏಕಾಂತವಾಗಿ ನೀನಿದ್ದು ದೇವರನ್ನು ಗೌರವಿಸುವಾಗ ಹೇಗೆ ಇದನ್ನು ಉಪಯೋಗಿಸ್ತಾ ಇದೀಯ? ವಾಕ್ಯವನ್ನು ಕೇಳ್ತಾ ಇದೀಯಾ? ಆಡಿಯೋ ಬೈಬಲ್ ಇಟ್ಕೊಂಡು ಓದ್ತಾ ಇದೀಯ? ದೇವರ ಕೃಪೆಯನ್ನು ಕಳೆದುಕೊಳ್ತಾ ಇದೆ. ಇದರ ನಿಮಿತ್ತನೇ 100ಕ್ಕೆ 99% ಜನರು ಕಳೆದುಕೊಳ್ತಾ ಇದ್ದಾರೆ. ಹಲ್ಲೆಲೂಯ. 100ಕ್ಕೆ 99 ಭಾಗ ಇದರಿಂದನೇ ಕಳೆದುಕೊಳ್ತಾ ಇದ್ದಾರ. ಎಚ್ಚರಿಕೆ ಪ್ರಿಯ ದೇವರ ಸಭೆ, ಎಚ್ಚರಿಕೆ. ದೇವರೇ, ನಿನ್ನ ಕೃಪೆಯು ನನ್ನನ್ನು ಬಿಟ್ಟು ಹೋಗದಿರಲ್ಲಪ್ಪ, ನಿನ್ನ ಕೃಪೆ ನನ್ನನ್ನು ಬಿಟ್ಟು ಹೋಗದಿರಲಿ. ಅದನ್ನು ಎಲ್ಲಿ ಕಳೆದುಕೊಳ್ತಾ ಇದೇನೋ ನನ್ನನ್ನು ಎಚ್ಚರಿಸು, ನನ್ನನ್ನು ಜ್ಞಾಪಕ ಮಾಡಿಕೊ. ಈ ದಿನಲ್ಲಿ ಬಂದಿದ್ದೇನೆ, ನೀನು ವಾಕ್ಯದ ಮುಖಾಂತರ ನನ್ನೊಟ್ಟಿಗೆ ಮಾತಾಡಿದ್ದಿ ನಮ್ಮ ಜೀವಿತದಲ್ಲಿ ಎಂಬುದಾಗಿ ನಾವು ಪ್ರಾರ್ಥಿಸಿಕೊಳ್ಳುವಾಗ, ದೇವರ ಕೃಪೆ ನೀನು ಎಲ್ಲಿ ಕಳೆದುಕೊಳ್ತೀಯೋ ದೇವರು ಇದನ್ನು ನೀನು ತೋರಿಸ್ಲಿಕ್ಕೆ ಸಿದ್ಧನಾದೆ. ಕಣ್ಣು ಮುಚ್ಚಿಕೊಂಡು ಪ್ರಾರ್ಥಿಸ್ಕೊಳ್ಳು. ಅಯ್ಯೋ ಪರಿಶುದ್ಧನೇ, ನಿನಗೆ ಸ್ತೋತ್ರಪ್ಪ. ಅಯ್ಯೋ, ನಿನ್ನ ಅಮೂಲ್ಯವಾದ ಈ ಸಂದೇಶಕ್ಕಾಗಿ ಸ್ತೋತ್ರ. ನಿನ್ನ ಅಮೂಲ್ಯವಾದ ಈ ಮಾತುಗಳಪ್ಪ, ಮನುಷ್ಯನಾಗಿ ವಿವರಿಸಿದಂತ ನಾನಲ್ಲ ಅಯ್ಯ, ನಿನ್ನ ಮಾತುಗಳನ್ನು ಧ್ಯಾನಿಸಿ ವಿವರಿಸಿದ್ದೆ, ನಿನ್ನ ವಾಕ್ಯವನ್ನು ಓದಿಕೊಂಡಿದ್ದೆ ಅಯ್ಯ. ನಿನ್ನಲ್ಲಿ ಭಯಭಕ್ತಿಯುಳ್ಳವನಾದ ಸೇವಕನಾದ ಪೌಲನು ಬರುತ್ತಾ ಹೇಳ್ತಾ ಇದ್ದಾನೆ, ದೇವರೇ, ನಿನ್ನಿಂದ ಕರೆಯಲ್ಪಟ್ಟಾದ ನಾನು, ನಿನ್ನ ಸಭೆಯಾಗಿರುವ ಜೀವಿಸುತ್ತಿರುವ ನಾವುಗಳು ನಿನ್ನ ಕೃಪೆಯಿಂದ ಹೇಗೆ ಜೀವಿಸ್ತಾ ಇದ್ದೀವಿ? ನಿನ್ನ ಕೃಪೆಯ ನಿಮಿತ್ತ ಬದುಕ್ತಾ ಇದ್ದೀವ ಇಲ್ವಾ? ಆ ನಿನ್ನ ಕೃಪೆಯಲ್ಲಿ ನಾವು ಜೀವಿಸುವ ಸೌಭಾಗ್ಯ ಕೊಡು. ಆ ನಿನ್ನ ಕೃಪೆಯಲ್ಲಿಯೇ ಜೀವಿಸುವ ಸೌಭಾಗ್ಯ ಕೊಡಪ್ಪ. ನಿನ್ನ ಕೃಪೆಯನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗೋದಿಲ್ಲ ಯಾ. ನಿನ್ನ ಕೃಪೆಯನ್ನಿಲ್ಲದೆ ನಾನು ಎಲ್ಲಿಗೆ ಹೋಗದೆ? ನಿನ್ನ ಕೃಪೆ ಇಲ್ಲದೆ ನಾನು ಜೀವಿಸಕ್ಕಿಲ್ಲಪ್ಪ ಅಯ್ಯ. ನನ್ನ ಜೀವಿತದಲ್ಲಿ ಸ್ವಾಮಿ ದೇವ ಜನರಾಗಿ ಆರಿಸಿಕೊಳ್ಳಲ್ಪಟ್ಟವರಾಗಿ ನಿನಗೆ ಪ್ರಿಯನಾಗಿ ಜೀವಿಸ್ತಾ ಇದ್ದೇನೆ ಎಂದು ಹೇಳ್ತಾ ಇದ್ದೇನೆ. ಲೋಕದಲ್ಲಿ ಸ್ವಾಮಿ ನಿನಗೆ ಮೆಚ್ಚುಗೆಯಾಗಿ ಜೀವಿಸ್ತಾ ಇದ್ದೇನೆ. ಆದರೆ ಸ್ವಾಮಿ, ನಿನ್ನ ಕೃಪೆ ಇಲ್ಲದೆ ನಾನು ಬದುಕ್ತಾ ಇದ್ದೇನೆ. ನಿನ್ನ ಕೃಪೆ ಇಲ್ಲದೆ ಲೋಕದಲ್ಲಿ ತಿರುಗಾಡ್ತಾ ಇದ್ದೇನಾ? ನಿನ್ನ ಕೃಪೆಯನ್ನು ಕಳೆದುಕೊಂಡವನು ಬದುಕ್ತಾ ಇದ್ದೇನೆ ಏನೋ ಸ್ವಾಮಿ. ಅದಕ್ಕೆ ಸ್ವಾಮಿ ಇದನ್ನ ಪ್ರಾರ್ಥಿಸ್ತಾ ಇದ್ದೇನೆ, ನಿನ್ನ ಕೃಪೆ ನನ್ನ ಮೇಲೆ ಸ್ವಾಮಿ, ನಿನ್ನ ಕೃಪೆ ನನ್ನ ಮೇಲೆ ಕೃಪೆ
ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲವೇ ಅಲ್ಲ. ನಮ್ಮನ್ನಲ್ಲಿರದೆ ಉಸಿರಾಡುವುದು ಸಾಮರ್ಥ್ಯವೇ ಅಲ್ಲ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲವೇದಲ್ಲ. ನನ್ನಲ್ಲಿರದೆ ಉಸಿರಾಡುವುದು ಗಣನೆಯ ಮಾಡಿತು ನಿಂತು ಯಾವ ಗಣನೆಗೆ ಬರದಂತನು ಕೃಪೆ 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 ಕೈಗಳ ಮೇಲೆ ಕೇಳು, ದೇವರ ಕೃಪೆ ನಿನ್ನ ಮೇಲಿದೆ. ಕೃಪೆ ಕೃಪೆ ಯೇಸು ಅಪ್ಪ ನನ್ನ ಕೃಪೆ 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 ಎಲ್ಲ ನಿನ್ನ ಕೃಪೆ ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಹೌದು ಪ್ರಿಯರೇ, ನಿನ್ನ ಜೀವನ ಸಾಗುತ್ತಿರುವುದು ನಿನ್ನ ಬಲ ಶಕ್ತಿಯಿಂದಲ್ಲ, ನಿನ್ನ ದುಡ್ತನದಿಂದಲ್ಲ.